ಆದರೆ ಲೋಕವನ್ನು ಮೆಚ್ಚಿಸುವವನು ದೇವರನ್ನು ಮೆಚ್ಚಿಸಲಾರ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಮತ್ತಾಯನ ಸುವಾರ್ತೆ ನಮಗೆ 6ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಒಬ್ಬನನ್ನು ಬಿಡಬೇಕು, ಒಬ್ಬನನ್ನು ಹಿಡ್ಕೊಳ್ಬೇಕು. ನೀನು ಯಾರನ್ನ, ಲೋಕದವರನ್ನು ಮೆಚ್ಚಿಸ್ತೀಯಾ, ದೇವರನ್ನು ಮೆಚ್ಚಿಸ್ತೀಯಾ? ನೀನು ಯಾರು ಬೇಕು ಮುಖ್ಯ? ನೀನು ಒಂದು ವೇಳೆ ಲೋಕದವರನ್ನು ಮೆಚ್ಚಿಸಬೇಕು ಅಂತಂದ್ರೆ ದೇವರನ್ನು ನೀನು ತಿರಸ್ಕಾರ ಮಾಡಿದಂಗೆ ಇಂಡೈರೆಕ್ಟ್ ಆಗಿ. ನೀನು ದೇವರನ್ನು ಮೆಚ್ಚಿಸ್ತಾ ಇದೀಯ ಅಂತಂದ್ರೆ ಆಗ ನೀನು ಲೋಕದವರನ್ನ ಬಿಟ್ಬಿಟ್ಟಂಗೆ. ನೀನು ಲೋಕದವರನ್ನ ಬಿಟ್ಬಿಟ್ಟೆ ಅಂತಂದ್ರೆ ನಿಮಗೆ ಅನೇಕ ಅನುಕೂಲಗಳು ನಿಮಗೆ ಇರಲ್ಲ. ಅದು ಗೊತ್ತು, ದೇವರಿಗೆ ಬಹಳ ಅನುಕೂಲಗಳು ಇರೋದಿಲ್ಲ. ಆದ್ರೂ ಚಿಂತೆ ಇಲ್ಲ. ಸತ್ಯಕ್ಕಾಗಿ ನಿಂತು ಕರ್ತನಾದ ಯೇಸು ಕ್ರಿಸ್ತನನ್ನು ನೀನು ಮೆಚ್ಚಿಸಿದರೆ ನಿಜವಾಗಿಯೂ ಕೂಡ ಕ್ರಿಸ್ತೀಯ ಜೀವನ ಸಾರ್ಥಕತೆಯ ಜೀವನ ಆಗುತ್ತೆ. ಇದಕ್ಕೆ ನಾವು ಮುಂದೆ ನಮ್ಮ ಹೋರಾಟ ಇದಕ್ಕಿರಲಿ. ದೇವರನ್ನು ಮೆಚ್ಚಿಸುವಂತ ಮಾರ್ಗಗಳನ್ನು ಹುಡುಕೊಳ್ಳೋಣ. ದೇವರೇ, ನಾನು ನಿನ್ನನ್ನು ಮೆಚ್ಚಿಸಬೇಕು. ದೇವರೇ, ನನ್ನ ಜೀವನ ಏನಾದರೂ ಶೇಷ ಜೀವನ ಇದ್ದರೆ ಒಂದು ಸ್ವಲ್ಪ ಆಯಸ್ಸು ನೀನು ಮೆಚ್ಚುವ ಕಾರ್ಯ ಮಾಡಿ, ನೀನು ಇಷ್ಟಪಡುವಂತ ಜೀವನ ಮಾಡ್ತೀನಿ. ನನ್ನ ತನುಗಳ ಧನಗಳು ಎಲ್ಲವೂ ಕೂಡ ಅವುಗಳಿಂದ ನಿನ್ನನ್ನು ಮೆಚ್ಚಿಸಬೇಕು. ಯು ಆರ್ ಮೈ ಮಾಸ್ಟರ್, ಯು ಆರ್ ಮೈ ಲಾರ್ಡ್. ನೀನು ನನಗೆ ಎಲ್ಲ ನೀನೇ, ನಿನ್ನನ್ನು ನಾನು ಮೆಚ್ಚಿಸಬೇಕು ಸ್ವಾಮಿ ಅಂತ ನಿಮ್ಮ ತೀರ್ಮಾನ ಆದಾಗಿದ್ದರೆ ನಿಜವಾಗಿಯೂ ಕೂಡ ದೇವರನ್ನು ಮೆಚ್ಚಿಸುವ ಕಾರ್ಯದಲ್ಲಿ ಇಲ್ಲಿಂದಲೇ ಚಿಂತೆ ಮಾಡಿ. ಇದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ವಚನಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಓಕೆ, ದೇವರನ್ನು ಮೆಚ್ಚಿಸುವುದು ಹೇಗೆ? ಉದಾಹರಣೆಗೆ ನೀವು ಬರ್ಕೊಳ್ಳಿ, ಇಬ್ರಿಯರ ಪತ್ರಿಕೆ ನಂಬರ್ ಒನ್ ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಓದ್ರಿ. ಇಲ್ಲಿ ನೋಡಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯ. ಇದು ನಮಗೆ ಮೂಲ ಪಾಠ, ಬಹಳ ಇಂಪಾರ್ಟೆಂಟ್. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಸಾಧ್ಯನೇ ಇಲ್ಲ. విశ్వాసం లేకుండా దేవుని మెప్పించుట అసాధ్యం. దేవుని మెಚ್ಚಿಸಬೇಕಾ? ದೇವರ ಮೇಲೆ ನಂಬಿಕೆ ಇರಬೇಕು ನಿಮಗೆ. ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದೇವರನ್ನು ಮೆಚ್ಚಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಅದೇನು ಹೇಳ್ತೀರಲ್ಲ? ಹೌದು, ನಾವೆಲ್ಲ ನಂಬಿದೀವಲ್ಲ ಅಂತ ನೀವು ಹೇಳ್ಬೋದು. ನೀವು ನಂಬಿದ್ದೀರಿ, ಇಲ್ಲ ಅಂತ ಅಲ್ಲ. ಆದ್ರೆ ನಿಮ್ಮ ನಂಬಿಕೆಯಲ್ಲಿ ದೋಷ ಇದೆ. ದೇವರು ಹೇಳ್ತಾ ಇದ್ದಾರೆ, ನಾನಲ್ಲ. ನೀವು ನಂಬಿದ್ದೀರಿ, ಕರೆಕ್ಟು, ನಿಮ್ಮ ನಂಬಿಕೆ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ನಿಮ್ಮ ನಂಬಿಕೆಯಲ್ಲಿ ದೋಷ ಅಂದ್ರೆ ಉಳುಕಿದೆ, ಕೊಳಕಿದೆ. ಶುದ್ಧವಾದ ನಂಬಿಕೆ ಇಲ್ಲ. ಶುದ್ಧವಾದಂತ ನಂಬಿಕೆಯನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಅರ್ಥ ಆಗೋದಕ್ಕೋಸ್ಕರ. ದೇವರು ಆದಾಮ ಅವರನ್ನು ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿ ಅವರಿಗೆ ಒಂದು ಅಪ್ಪಣೆ ಕೊಟ್ಟು, ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ಏನು ಹೇಳಿದ್ರು ಅಂದ್ರೆ, ಈ ಮರದ ಹಣ್ಣನ್ನು ತಿಂದ ದಿನ ನೀವು ಸತ್ತೋಗ್ತೀರಿ. ಈ ಮರದ ಹಣ್ಣನ್ನು ಬಿಟ್ಟು ಯಾವುದಾದ್ರೂ ತಿನ್ರಿ, ಇದು ದೇವರು ಕೊಟ್ಟ ಅಪ್ಪಣೆ. ಮುಗಿದಾಯ್ತು. ಇದನ್ನ ಅವರು ಸಂಪೂರ್ಣವಾಗಿ ನಂಬಬೇಕಾಗಿತ್ತು. ಅಯ್ಯೋ, ನಮ್ಮ ದೇವ್ರು ಹೇಳಿದಾನಪ್ಪ, ಈ ಮರದ ಹಣ್ಣು ನಾವು ತಿನ್ಲೇ, ಏನಾದ್ರೂ ಹೇಳ್ಕೊಳ್ಳಿ, ನಮಗೇನಾಗ್ಬೇಕು, ನನ್ನ ದೇವರು ನಾನು ನಂಬಿದ್ದೀನಿ, ಆ ಅಪ್ಪನ ಮಾತು 100/100% ಸತ್ಯ ಅಂತ ಅಂದ್ರೆ ಆ ಮರದ ಹಣ್ಣನ್ನು ತಿನ್ನೋದಲ್ಲ, ಅದ ಕಡೆ ನೋಡ್ಕೊಳ್ಳೋದು ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ. ಹಾಗಾದ್ರೆ ಅವಳು ಆ ಮರವನ್ನು ದೃಷ್ಟಿಸಿ ನೋಡಿ, ಅಲ್ಲಿ ಅಪವಾದಿ ಅಥವಾ ಸೈತಾನನು ಸರ್ಪದ ರೂಪದಲ್ಲಿ ಬಂದು ಮಿಸ್ಗೈಡ್ ಮಾಡುವಾಗ ಆದಾಮನು ಕೂಡ ದೋಷ ಕೇಳಿಸ್ಕೊಂಡಿರ್ಬೋದು, ಇಲ್ಲ ಅಂತ ಹೇಳಕ್ ಆಗಲ್ಲ. ಅವನು ಕೂಡ ಯಾವಾಗಲೂ ಹೆಂಡತಿ ಹಿಂದೆನೇ ಓಡಾಡೋನು. ಹೆಂಡತಿ ಅಂದ್ರೆ ಬಲಿ ಇಷ್ಟ ಅವನಿಗೆ. ಆ ಅಪ್ಪನಿಗೆ ನನ್ನ ಎಲುಬಿನಿಂದ ಎಲುಬು, ಒಂದು ಪದ್ಯನೇ ಆಡ್ಬಿಟ್ಟ. ನನ್ನ ಮಾಂಸದಿಂದ ಬಂದ ಮಾಂಸ, ನನ್ನ ನಾರಿ, ಓ ನಾರಿ, ಓ ಆಹಾರಿ, ಏನೇನೋ ವರ್ಣನೆ ಮಾಡಿ ಹಾಡ್ಬಿಟ್ಟ. ಈಗ ಅವನು ಯಾವಾಗಲೂ ಅಮಲೋ ಕಂಡ ತರನೇ ಇದ್ದಿರ್ತಾರೆ, ಇಲ್ಲ ಅಂತ ಅಲ್ಲ. ಆದರೂ ಸೈಲೆಂಟ್ ಆಗಿದ್ದ. ಕಾನ್ವರ್ಸೇಷನ್ ನಡೀತಾ ಇದೆ. ಸೈತಾನನು ಅವಳ ಮನಸ್ಸು ಸೈತಾನಿಗೆ ಗೊತ್ತಾಯ್ತು. ಈಗ ಅವಳನ್ನು ಹಿಡ್ಕೊಂಡು ಶೋಧನೆ ಮಾಡ್ತಾ ಇದ್ದಾನೆ. ಏನ್ ಗೊತ್ತಾ? ಏನಮ್ಮ, ಈ ತೋಟದಲ್ಲಿರುವಂತಹ ಹಣ್ಣುಗಳನ್ನು ತಿನ್ಬಾರ್ದ? ತಿನ್ಬೋದು, ತಿನ್ಬೋದು, ತಿನ್ನಂಗಿಲ್ಲ ಅಂತ ಇದ್ದಾಗ. ಆದ್ರೆ
ಈ ಮರದ ಹಣ್ಣನ್ನು ಮಾತ್ರ ತಿನ್ಬೇಡ, ಇದನ್ನು ಮುಟ್ಲು ಬೇಡ ಅಂತ ನಮ್ಮ ದೇವರು ಹೇಳಿದ್ದಾರೆ. ಆಗ ಸೈತಾನ ಏನು ಹೇಳ್ತಾರೆ, ಮಿಸ್ಲೀಡ್ ಮಾಡ್ತಾರೆ. ಯಾಕೆ ಗೊತ್ತಾ ಅಂತ ಹೇಳಿ. ಆಗ ಅವನು ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ, ಹೇಳಿ ನೋಡೋಣ. ಏನೂ ಇಲ್ಲ, ನೀವು ಆ ಮರದ ಹಣ್ಣನ್ನು ತಿಂದರೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತದೆ, ನಿಮಗೆ ಜ್ಞಾನ ಬರುತ್ತೆ, ಒಳ್ಳೆಯದರ ಕೆಟ್ಟದರ ನಿಮಗೆ ಗೊತ್ತಾಗುತ್ತೆ, ಆಮೇಲೆ ನೀವು ದೇವತೆಗಳಾಗ್ತೀವಿ. ನೀವು ದೇವತೆ ಆಗ್ತೀವಿ. ಅದು ದೇವರಿಗೆ ಗೊತ್ತು. ನೀವು ದೇವರಾಗ್ಬಿಟ್ರೆ ಆ ದೇವರಿಗೆ ಹೊಟ್ಟೆ ಕಿಚ್ಕೊಂಡು ಬರುತ್ತೆ. ಅದಕ್ಕೆ ತಿನ್ನಬೇಡ ಅಂತ ಹೇಳಿದ್ದಾರೆ. ಹೌದು, ಮೋಸ ಮಾಡಿದ್ದಾರೆ ದೇವರಿಗೆ. ಈಗ ದೇವರ ಮಾತಿನ ಮೇಲೆ ನಂಬಿಕೆ ಕಡಿಮೆ. ಅದೇ ಕೀವರ್ಡ್, ಪಾಪಕ್ಕೆ ಪ್ರವೇಶ, ನಂಬಿಕೆಯಲ್ಲಿ ಕೊರತೆ. ಇವತ್ತು ನಿನ್ನ ನನ್ನ ನಂಬಿಕೆ ಎಲ್ಲೂ ಕೂಡ ಯೇಸು ಕ್ರಿಸ್ತನ ಮೇಲೆ ಸಂಪೂರ್ಣವಾದ ಭರವಸೆ ಇದ್ರೆ ಇಂಥ ಪಾಪದ ಆಲೋಚನೆಗಳು ಬರಲ್ಲ. ನೆನ್ನೆ ನಾನು ಹೇಳಿಸಿದ್ದೀನಿ, ದೇವರಿಂದ ಹುಟ್ಟಿದವನು ಪಾಪ ಮಾಡಲಾರನು, ಯಾಕಂದರೆ ದೇವರ ಬೀಜವು ಅವನಲ್ಲಿ ಇದೆ. ಮಾಡಲ್ಲ, ಅವನಿಗೆ ಸಾಧ್ಯವೇ ಇಲ್ಲ. ಅವನೇನಿದ್ರು ಕೂಡ ದೇವರ ನಂದಲ್ಲ ಅಂತ ಅಂದ್ಬಿಟ್ಟು ಎತ್ತೋಗ್ತಾರೆ, ಎಸ್ಕೇಪ್ ಆಗ್ತಾರೆ. ನೀನ್ ಅಲ್ಲೇ ಇದೆಯಾ ಅಂತಂದ್ರೆ ಅದರ ಅರ್ಥ ದೇವರ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅವಳಿಗೆ ಆ ಮಾತಿನ ಮೇಲೆ, ದೇವರ ಮಾತಿನ ಮೇಲೆ ಇರುವಂತ ನಂಬಿಕೆ ಹೊರಟೋಯ್ತು. ಈಗ ದೇವರ ಮಾತು ಸುಳ್ಳು ಅಂತ ಅಂದ್ಬಿಟ್ಟು ಆಕೆ ಕನ್ಫರ್ಮ್ ಆಗೋಯ್ತು. ಆಗ ಅವಳ ದೃಷ್ಟಿ ಚೇಂಜ್ ಆಯಿತು. ನೋಟಕ್ಕೆ ರಮ್ಯವಾಗಿಯೂ, ತಿನ್ನುವುದಕ್ಕೆ ಅಪೇಕ್ಷತಕ್ಕದ್ದಾಗಿಯೂ, ಜ್ಞಾನೋದಯಕ್ಕೆ ಅದು ಆ ಹಣ್ಣು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಅವಳ ಲುಕ್ಕೇ ಚೇಂಜ್ ಆಗಿ ಅದನ್ನು ತಗೊಂಡು ದೇವರ ಮಾತು ಹೇಳಿದನಲ್ಲ, ಆತನ ಮಾತಿಗೆ ನಾನು ಹೇಗೆ ನಂಬಿಕೆ ಮಾಡ್ಬೇಕಲ್ಲ, ಅದನ್ನ ನಾನು ಒಂದು ವೇಳೆ ತಿಂದ್ರೆ ಆ ಅಪ್ಪನ ಮಾತನ್ನ ತಿರಸ್ಕಾರ ಮಾಡ್ತಂಗೆ ಅಲ್ಲ, ಏನು ಯೋಚನೆ ಮಾಡಲಿಲ್ಲ. ತಿಂದು ಗಂಡನ ಕೊಟ್ಟು ತಿನ್ನೋದು. ಅವಾಗ ಹೇಳ್ಬೋದಾಗಿತ್ತಲ್ಲ ತಿನ್ನೋವಾಗ, ಬಿಟ್ಟಾಕದು, ತಿನ್ಬಾರ್ದು, ನಿಷೇಧಿಸಲ್ಪಟ್ಟಂತ ಹಣ್ಣು ನಾವು ತಿನ್ಬಾರ್ದು ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳಿಲ್ಲ. ಅಲ್ಲಿಗೆ ಆದಾಮನಿಗೂ ಕೂಡ ದೇವರ ಮೇಲೆ ನಂಬಿಕೆ ಬರಲಿಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆದಾಮನಿಗೆ ನಿಜವಾಗಿಯೂ ಕೂಡ ದೇವರ ಮಾತಿನ ಮೇಲೆ ನಂಬಿಕೆ ಇದ್ದಿದ್ರೆ ಇವಳನ್ನ ಬೈದ್ಬಿಟ್ರೆ ಬಿಸಾಕದು. ಈಗ ನಿಮ್ಮ ಮಕ್ಕಳು ಯಾವ್ದಾದ್ರು ವಿಷಕಾರಿಯಾಗಿರುವಂತದನ್ನ ತಿಂತ ಇದ್ರೆ ಸುಮ್ಮನೆ ಇರ್ತೀರೇನೋ? ಸಾಧ್ಯವಾದ್ರೆ ಹೊಡೆದು ಬಿಸಾಕಿಸ್ತೇನೆ. ಹಾಗಾದ್ರೆ ಅವಳು ತಿಂತಾ ಇದ್ರೆ ನೋಡ್ಕೊಂಡಿದ್ದು ಇನ್ನೂ ತಗೊಂಡು ತಿಂದು ನೋಡೋಣ. ಅಲ್ಲಿ ಏನಾಗೋಯ್ತು, ದೇವರ ಮಾತಿನ ಮೇಲೆ ಪೂರ್ಣ ನಂಬಿಕೆ ಇಲ್ಲ. ಇವತ್ತು ನಮ್ಮಲ್ಲಿ ಎಷ್ಟು ಜನರಿಗೆ ಈ ತರ ಇಲ್ಲ, ಇಂಥ ಕ್ಯಾರೆಕ್ಟರ್ಸ್. ನಾವು ಮಾಡಬೇಕಾಗಿರೋದೆಲ್ಲ ಅನುಕೂಲ ಮಾಡಿಕೊಂಡು ದೇವರೇ ಎಲ್ಲ ಮಾಡ್ಕೊಂಡಿದ್ದೀನಿ ಆಶೀರ್ವಾದ ಮಾಡುವಂತ ಕೇಳ್ತೀವಿ. ಮದುವೆ ವಿಷಯದಲ್ಲಿ ನಾವೇ ಎಲ್ಲ ಮಾಡ್ಕೊಳ್ಳೋದು. ಮದುವೆ ಕಾರ್ಯಕ್ರಮಗಳು, ಹುಡುಗಿ ನೋಡೋದಾಗ್ಲಿ, ನಾವು ಪ್ರಾರ್ಥನೆ ಮಾಡಲ್ಲ. ಈ ಹುಡುಗಿ ಮನೆಗೆ ಹೋಗ್ತಾ ಇದ್ದೀವಿ, ಈ ಹುಡುಗ ನಿಜವಾಗಿಯೂ ಕೂಡ ನಮ್ಮ ಸೊಸೆ ಆಗೋದಕ್ಕೆ ನೀನು ಹೋಗ್ತೀಯಾ, ಈ ಹುಡುಗ ನನಗೆ ಅಲಿಯ ಆಗೋದಕ್ಕೆ ಸರಿನಾ, ಇವು ಯಾವ ಕೇಳಲ್ಲ. ಎಲ್ಲ ರೆಡಿ ಆದ್ಮೇಲೆ ಪಾಸ್ಟಯ್ಯ ನಾವೆಲ್ಲ ನಾವೆಲ್ಲ ಆಗ್ಬಿಟ್ಟಿದೆ, ಪ್ರಾರ್ಥನೆ ಮಾಡಿ ಇನ್ನ ಇದು ದೇವರ ಇಲ್ಲಿ ನಂಬಿಕೆ ನೀನು ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ದೇವರ ಮೇಲೆ ನಿನ್ನ ನಂಬಿಕೆ ಕಡಿಮೆ ಆಗಿದೆ. ಒಂದು ವೇಳೆ ನೀವು ದೇವರ ಹತ್ರ ಬಂದ್ರೆ ಬೇಡ ಅಂತಾನೇನೋ, ಒಳ್ಳೆ ಹುಡುಗಿ ಸಿಕ್ಕಿದಾಳೆ, ಆಸ್ತಿ ಚೆನ್ನಾಗಿದೆ, ಒಳ್ಳೆ ಉದ್ಯೋಗ ಇದೆ, ಒಂದು ವೇಳೆ ಬೇಡ ಅಂದ್ಬಿಟ್ಟು ಏನಾದ್ರು ಪಾಸ್ಟ್ ಹೇಳ್ಬಿಟ್ರೆ ನಾವು ಪ್ರಾರ್ಥನೆ ಮಾಡಿದ್ದೀವಿ, ದೇವರು ಬೇಡ ಅಂದ್ಬಿಟ್ಟಿದ್ದಾರೆ ಅಂತ ಹೇಳ್ತೇನೇನೋ ಅಂತ ಹೇಳಿ ಪಾಸ್ಟ್ಗೆ ಹೇಳಲ್ಲ. ಇದೆಲ್ಲ ಸೆಲ್ಫಿಶ್ ಮೋಟಿವೇಶನ್. ನಿಮಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ನಲ್ಲಿ ಬಹಳ ಹೇಳ್ಕೊಡ್ತೀವಿ, ಸಿಕ್ಕಾಪಟ್ಟೆ ವಿಷಯಗಳಿರುತ್ತೆ. ಪಾಸ್ಟ್ ನಾವು ಮಾತಾಡ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಇದ್ರೆ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಕೌನ್ಸಿಲಿಂಗ್, ಗಂಡ ಹೆಂಡತಿ ಮಾತ್ರ ಬರಬೇಕು, ಮಕ್ಕಳೆಲ್ಲ ಕರ್ಕೊಂಡ್ಬರಂಗಿಲ್ಲ. ಬರೀ ಗಂಡ ಹೆಂಡತಿ ಪಕ್ಕದಲ್ಲ ಕೂತ್ಕೋಬೇಕು. ಆಮೇಲೆ ನಿಮ್ಮ ಜೊತೆಯಲ್ಲಿ ನಾನಿರಬೇಕು. ಆಮೇಲೆ ಬಹಳಷ್ಟು ರಹಸ್ಯಗಳು ಹೇಳ್ಬೇಕು, ಹೆಂಗೆ ಅಂತ. ಓಕೆನಾ? ಮತ್ತೆ ಮದುವೆ ಆಗದೆ ಇರೋರು ಬಂದರೂ ನಡೆಯುತ್ತೆ. ಯಾಕೆಂದರೆ ಮುಂದೆ ಮದುವೆ ಆಗ್ತಿರಲ್ವಾ, ಅದಕ್ಕೋಸ್ಕರ ಅದಕ್ಕೆ ಹೆಲ್ಪ್ ಆಗುತ್ತೆ. ಅವ್ರು ಬರ್ಬೋದು, ಹೊಸದಾಗಿ ಮದುವೆ ಆಗಿರೋರು ಬರ್ಬೋದು, ಓಲ್ಡ್ ಏನದು ಮದುವೆ ಆಗಿ 50 ವರ್ಷ ಆದ್ರೂ ಕೂಡ ಅವರು ಬರ್ಬೋದು. ಅದಕ್ಕೆಲ್ಲ ನಿಮ್ಗೆ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ. ಹಾಗಾದ್ರೆ
ದೇವರ ಮೇಲಿನ ನಂಬಿಕೆ ಕಡಿಮೆ ಆಗಿದೆ. ಅದಕ್ಕೆ ಅವ್ರು ಫೇಲ್ಯೂರ್ ಆದ್ರು, ಶಾಪಗಳು. ದೇವರನ್ನು ಮೆಚ್ಚಿಸಲಿಲ್ಲ. ಅದಕ್ಕೆ ಬದಲಾಗಿ ದೇವರು ಎಷ್ಟೋ ಇಷ್ಟಪೂರ್ವಕವಾಗಿ ತನ್ನ ಇಮೇಜಿನಲ್ಲಿ ಅವರನ್ನ ಮಾಡಿ, ಅವರನ್ನು ಆಶೀರ್ವಾದ ಮಾಡಿ, ಇದನ್ನು ಸ್ವತಂತ್ರಿಸಿಕೊಳ್ಳ್ರಿ, ಇದನ್ನು ಆಳ್ರಿ ಅಂತ ಅಂದ್ಬಿಟ್ಟು ದೇವರು ಭೂಲೋಕವನ್ನು ನಮಗೆ ಕೊಟ್ಟಾಗ ಭೂಲೋಕದ ಅಧಿಕಾರವನ್ನೆಲ್ಲ ಸೈತಾನ್ಗೆ ಕೊಟ್ಟು ನೋಡಿ ಅಂತ ಇವತ್ತು ನಾವು ಸೈತಾನ್ ಕಂಟ್ರೋಲ್ ಬಂದ್ಬಿಟ್ಟಿದ್ವಿ. ಅದಕ್ಕೆ ಯೇಸು ಹೇಳ್ತಾರೆ, ಸೈತಾನನು ನಿಮ್ಮ ತಂದೆ. ಯೋಹಾನ ಸುವಾರ್ತೆ 8:44 ವಚನ. ಆ ತಂದೆಯ ಮಾತನ್ನು ನೀವು ಕೇಳಿದ್ದೀರಿ. ನಾನು ನಿಮಗೆ ತಂದೆ ಆಗಿದ್ರೆ ನನ್ನ ಮಾತು ನೀವು ಕೇಳ್ತಾ ಇದ್ದೀರಿ. ಇಲ್ಲಿ ನಂಬಿಕೆ ಕಡಿಮೆ ಆಗೋಯ್ತು. ಅದಕ್ಕೋಸ್ಕರ ನಂಬಿಕೆ ಇಲ್ಲದವನು ದೇವರನ್ನು ಮೆಚ್ಚಿಸುವುದಕ್ಕೆ ಅಸಾಧ್ಯ. ಇವತ್ತು ನಮ್ಮ ನಂಬಿಕೆ ಎಂತದಿದೆ? ಇವತ್ತು ಪರೀಕ್ಷೆ ಮಾಡ್ಕೊಳ್ಳೋಣ. ಓ ದೇವರೇ, ನಿನ್ನ ಮೇಲೆ ನಾನು ಸ್ವಲ್ಪವೂ ಸಂಶಯ ಪಡಬಾರದು ಅಂತ ಅಂದ್ಬಿಟ್ಟು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24-25 ಹೇಳಿದ್ದಾರೆ. ಸ್ವಲ್ಪವೂ ಸಂದೇಹ ಪಡದೆ ನೀವು ಈ ಬೆಟ್ಟಕ್ಕೆ ಹೋಗಿ ಸಮುದ್ರದಲ್ಲಿ ಬೀಳುವುದನ್ನು ಬೀಳುತ್ತೆ. ಹಾಗಾದ್ರೆ ಎಂತ ನಂಬಿಕೆ ನೀನು ಇಟ್ಟಿದ್ಯಾ ದೇವರ ಮೇಲೆ? ಹಾಗಾದ್ರೆ ನಿನ್ನ ನಂಬಿಕೆಯಲ್ಲಿ ದೋಷ ಇರುವುದಾಗಿದ್ದರೆ ಇವತ್ತೇ ಮೊಣಕಾಲು ಹಾಕಿ, ದೇವರೇ, ನಿನ್ನ ಮನೆಯಲ್ಲಿ, ದೇವರೇ, ನನ್ನ ನಂಬಿಕೆಯಲ್ಲಿ ದೋಷ ಇದೆ. ನಿನ್ನನ್ನು ಅನುಮಾನ ದೃಷ್ಟಿಯಿಂದ ನೋಡಿದ್ದೇನೆ. ಅವಳ ಹಾಗೆ ನಾನು ತಪ್ಪಿ ಹೋಗಿದ್ದೇನೆ. ಆದಾಮನ ಹಾಗೆ ನಾನು ಹೆಂಡತಿ ಮಾತಿಗೆ ಜಾಸ್ತಿ ಪಾಯಿಂಟ್ಸ್ ಕೊಟ್ಟೆ, ನಿನ್ನ ಮಾತಿಗೆ ನಾನು ವಿಧೇಯನಾದೆ. ಪಶ್ಚಾತ್ತಾಪ ಮಾಡೋಣ. ಅದರಿಂದ ನಮಗೆ ದೇವರ ಆಶೀರ್ವಾದ ಮಾಡ್ತಾರೆ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭ ಆಗುವುದಿಲ್ಲ ಅಂತ ಅಂದ್ಬಿಟ್ಟು ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ರೆ ದೇವರ ಕರುಣೆ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಪಶ್ಚಾತ್ತಾಪ ಮಾಡೋಣ. ದೇವರೇ, ನನ್ನ ನಂಬಿಕೆ ಹೆಚ್ಚಿಸು. ನಾನು ಕರ್ತನೇ, ನಿನ್ನ ಮೇಲೆ ನಿನ್ನನ್ನು ಮೆಚ್ಚಿಸುವಂತ ಕಾರ್ಯ ಆ ನಂಬಿಕೆಯಿಂದ ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ಸಹಾಯ. ಎರಡನೇದು ಹೇಳ್ತೀನಿ. ಎರಡನೇದು, ಇದು ನಂಬರ್ 1, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಾನು ಜಸ್ಟ್ ಚಿಕ್ಕದಾಗಿ ನಿಮಗೆ ಹೇಳಿದ್ದೀನಿ. ಈ ಸಂದೇಶ ಸುಮಾರು 1.5 ಗಂಟೆ ಆಗುತ್ತೆ. ಬಟ್ ಆದರೂ ಒಂದು 10 ನಿಮಿಷದಲ್ಲಿ ನಿಮಗೆ ಹೇಳಿದ್ದೀನಿ. ಇನ್ನೊಂದು ವಿಷಯ ನಾನು ನಿಮಗೆ ಹೇಳ್ತೀನಿ. 2 ತಿಮೋಥಿ 2ನೇ ಅಧ್ಯಾಯ 2 ಮತ್ತು 3 ವಚನಗಳನ್ನು ಮಾತ್ರ ಓದ್ರಿ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಯುದ್ಧಕ್ಕೆ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಇದು ನಮಗೆ ಬೇಕಾಗಿರೋದು. ಒಬ್ಬ ಸೈನಿಕನನ್ನು ಹೋಲಿಸ್ತಾ ಇದ್ದಾರೆ. ಒಬ್ಬ ಸೈನಿಕನ ಮಾದರಿ ನಮಗೆ ತಿಳಿಸ್ತಾ ಇದ್ದಾರೆ. ನಾವು ಕೂಡ ಆತ್ಮಿಕ ಸೈನಿಕರೇ ಆಗಿದ್ದೇವೆ. ನಾವು ಕೂಡ ನಮ್ಮ ಬಾಸ್, ನಮ್ಮನ್ನು ಸೇರಿಸಿಕೊಂಡಾತನು, ನಮಗೋಸ್ಕರ ಪ್ರಾಣ ಕೊಟ್ಟಾತನು ಈ ಸೈನ್ಯದಲ್ಲಿ ನಮ್ಮನ್ನು ರೆಕ್ರೂಟ್ಮೆಂಟ್ ಮಾಡಿಕೊಂಡಿದ್ದಾನೆ, ನಮಗೆ ನೇಮಿಸಿಕೊಂಡಿದ್ದಾನೆ. ನೀವು ಒಂದು ವೇಳೆ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ಆದುದರಿಂದ ನೀವು ಹೋಗಿ ಫಲ ಕೊಡಬೇಕು ಅಂತ ನಿಮ್ಮನ್ನು ನೇಮಿಸಿಕೊಂಡಿದ್ದೇನೆ. ಆ ಫಲ ನಿಲ್ಲುವಂತವರಾಗಬೇಕು ಅಂತ ಹೇಳಿ ನಿಮ್ಮನ್ನು ನೇಮಿಸಿಕೊಂಡಿದ್ದೇನೆ. ನೇಮಿಸಿಕೊಳ್ಳುವುದು ಅಂದ್ರೆ ಏನು? ನೇಮಕಾತಿ ಅಂತ ಅಂದ್ರೆ ಅಪಾಯಿಂಟ್ಮೆಂಟ್. He has appointed us for his glorious ministry. ಆತನ ಪವಿತ್ರವಾದ ಸೇವೆ, ಪವಿತ್ರವಾದ ಜೀವನ, ಪರಿಶುದ್ಧವಾದಂತ ಆ ನಡತೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಲೋಕದವರೆಲ್ಲರೂ ಅಪಾಯಿಂಟ್ ಮಾಡ್ಕೊಳ್ಳಿಲ್ಲ. ಕೆಲವರನ್ನು ಮಾತ್ರ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಂದ್ರಾಬಾದ್ ECI ಸಭೆ ನೀವು ಎಷ್ಟೋ ಧನ್ಯರು. ನಿಮ್ಮ ಬಗ್ಗೆ ಇನ್ನೊಂದು ವಚನ ಹೇಳ್ತೀನಿ, ಯಾರಾದ್ರೂ ಓದ್ರಿ. ನಿಮ್ಮ ಬಗ್ಗೆ, ಈ ಸಭೆಯ ಬಗ್ಗೆ ದೇವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಚನ. ಡ್ಯೂಟರನಾಮಿ ಚಾಪ್ಟರ್ 33:29. ಅಲ್ಲ, ಮುನಿರಾಬಾದಿನ ವಿಶ್ವಾಸಿಗಳೇ, ನೀವೆಷ್ಟೋ ಧನ್ಯರು. ಯಾರಿದ್ದಾರೆ ನೋಡ್ರಿ, ಇಲ್ಲಿ ಇಸ್ರಾಯೇಲ್ಯರ ಜಾಗದಲ್ಲಿ
ಮುನಿರಾಬಾದಿನ ECI ಸಭೆಯ ವಿಶ್ವಾಸಿಗಳೇ, ನೀವೆಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಯಾಕಂದ್ರೆ ನೀವು ಯೇಸು ಕ್ರಿಸ್ತನನ್ನು ನಂಬಿದವರು, ಯೇಸು ಕ್ರಿಸ್ತನನ್ನು ಅನುಸರಿಸುವವರು, ಲೋಕವನ್ನು ಬಿಟ್ಟವರು, ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಾಕಿಕೊಳ್ಳದೇ ಇರುವಂತವರು, ಲೋಕ ನಮಗೆ ಬೇಡ, ಕ್ರಿಸ್ತನೇ ನಮಗೆ ಬೇಕು ಅನ್ನುವಂಥವರು. ಅದಕ್ಕೋಸ್ಕರವಾಗಿ ನೀವು ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಕರ್ತನ ವಾಕ್ಯಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ನೀವು ಎಷ್ಟೋ ಆಸಕ್ತಿಯಿಂದ ಬಂದವರು. ನೀವು ಎಷ್ಟು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇನ್ನೂ ಹೇಳ್ತೀನಿ, ಇದು ಒಂದು ಸಭೆ ಆಗಿದೆ. ಈಗ ವ್ಯಕ್ತಿಗತವಾಗಿ ಇಸ್ರಾಯೇಲರೇ ಅನ್ನೋ ಜಾಗದಲ್ಲಿ ಇಮ್ಯಾನ್ಯುಯೇಲ್, ಮೇರಿಯಮ್ಮ, ಅಥವಾ ಇನ್ನೇನು ಹೆಸರುಗಳು, ಅಬ್ರಹಾಂ, ಇನ್ನೇನು ಹೆಸರು ಇದೆ ಮರ್ಬಿಟ್ಟಿದ್ದೀವಿ. ನೀವೆಷ್ಟೋ ಧನ್ಯರು, ನೀವೆಷ್ಟೋ ಧನ್ಯರು, ನಿನ್ನಷ್ಟು ಭಾಗ್ಯವಂತನು ಯಾರಿದ್ದಾನೆ? ಯಾಕೆ? ಯೇಸುವಿನ ನಂಬಿದೆಯಲ್ಲ. ನೀವು ಯೇಸುವಿನ ನಂಬಿರುವುದರಿಂದ ನಿನ್ನಷ್ಟು ಭಾಗ್ಯವಂತನು ಈ ಭೂಲೋಕದಲ್ಲಿ ಯಾರು ಇಲ್ಲ. ಎಂತ ರ್ಯಾಂಕ್ ಕೊಟ್ಟಿದ್ದಾನೆ ಅಂತಂದ್ರೆ, ಇಂಥ ರ್ಯಾಂಕ್ ಇಟ್ಕೊಂಡು ಚರ್ಚಿಗೆ ಬಂದ್ರೆ 6:30 ಬೆಲ್ಲು ಅಂತಂದ್ರೆ 7:30 ಬರೋದು. ಯಾವ ಕಲ್ಚರ್? ಯೋಚನೆ ಮಾಡೋಣ. ದೇವರ ಹತ್ರಕ್ಕೆ ನಾವು ಆಶೆ ಪಟ್ಟು ಓಡ್ಬೇಕಂತೆ. ನೀವು ಒಂದು ವೇಳೆ 42ನೇ ಕೀರ್ತನೆ 1ನೇ ವಚನದಲ್ಲಿ ಗಾಯಾರಿದ ಜಿಂಕೆ ನೀರಿಗೆ ಹೇಗೆ ಓಡುತ್ತೋ ಹಾಗೆ ದೇವರ ವಾಕ್ಯ ಕೇಳಿಸ್ಕೊಳ್ಬೇಕು. ಅಯ್ಯೋ ಬೆಲ್ಲ ಆಯ್ತಲ್ಲಪ್ಪ, ಬೆಲ್ಲ ಆಗೋದಕ್ಕಿಂತ ಮುಂಚೆ ಹೋಗಿರ್ಬೇಕು ಅಂತ ಎಷ್ಟು ಜನ ತಂದು ಆಸೆಯಿಂದ ಕೂತ್ಕೊಂಡಿದ್ದೀವಿ. ನಾನು ನಿಮಗೆ ಹೇಳ್ತೇನೆ, ನೀವೇ ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ. ಇದನ್ನ ಕೆಲವು ಸಲ ನಾವು ಸರಿಪಡಿಸ್ಕೊಳ್ಳೋಣ. ಏನಾದರೂ ತಪ್ಪಿದ್ರೆ ದೇವರನ್ನು ನಾವು ಪ್ರಥಮ ಸ್ಥಾನ ಕೊಡಬೇಕು. ಫಸ್ಟ್ ಪ್ರಿಯಾರಿಟಿ ದೇವರಿಗೆ ಕೊಡಬೇಕು. ಅದಕ್ಕಿಂತ ನಮಗೆ ಭೂಲೋಕದಲ್ಲಿ ದೊಡ್ಡ ಕೆಲಸ ಯಾವುದೂ ಇಲ್ಲ. ನನಗೆ ಈ ಸತ್ಯ ತಿಳಿದ ಮೇಲೆ ಜರ್ಮನಿ ಕಂಪನಿಗೆ ರಿಸೈನ್ ಮಾಡಿಬಿಟ್ಟು ಈ ಸೇವೆ ಮಾಡೋದಕ್ಕೆ ಬಂದಿರೋದು. ಇಲ್ಲಾಂದ್ರೆ ನಾನೇ ಬರ್ತಿದ್ದೆ. ಫಸ್ಟ್ ಕ್ಲಾಸ್ ಆಗಿ ಆರಾಮಾಗಿ ದುಡ್ಕೊಂಡು ದುಡಿಮೆ ಮಾಡಿಕೊಂಡು ಅದ್ಯಾವುದು ಪೆನ್ಷನ್ ಎಲ್ಲ ಬರ್ತಾ ಇತ್ತು. ಬಟ್ ಯಾವುದೂ ಇಲ್ಲ, ಇವಾಗ ಪೆನ್ಷನ್ ಎಲ್ಲ ಕೇಳ್ತದಿಲ್ಲ. ಬಟ್ ದೇವರಿಗೆ ನಾನು ಆ ದೇವರು ನನಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ನಾನು ಎಷ್ಟೋ ಭಾಗ್ಯವಂತ. ಇವತ್ತು ನೀವು ಕೂಡ ದೇವರಿಗಿಂತ ಹೆಚ್ಚಾಗಿ ಲೋಕವನ್ನು ಪ್ರೀತಿ ಮಾಡಕ್ ಹೋಗ್ಬೇಡಿ. ಲೋಕದಲ್ಲಿರುವಂತ ಕೆಲಸಗಳನ್ನು ಅಲ್ಲ ನೀವು ಜಾಸ್ತಿ ಪ್ರೀತಿ ಮಾಡಬೇಕಾಗಿತ್ತು. ಯೇಸು ಕ್ರಿಸ್ತ ಇವತ್ತು ಆತನ 6:30 ಗಂಟೆಗೆ ಹೊರಡು. ಬೆಂಗಳೂರಿನಲ್ಲಿ ಕೆಲವು ಚರ್ಚ್ಗಳಿದ್ದಾವೆ. 5 6 ನಡೆಯುತ್ತೆ. 7ರಿಂದ 8:30 ಅಂತ ಒಂದು ಚರ್ಚ್ ನಡೆಯುತ್ತೆ. 7 ಗಂಟೆ ಒಳಗಡೆ ಬಂದ್ರೆ ನಿನಗೆ ಅಲೋ ಇದೆ, ಒಳಗಡೆ ಬಿಡ್ತಾರೆ. ಇಲ್ಲ ಅಂದ್ರೆ ರೋಡ್ ಕ್ಲೋಸ್ ಆಗುತ್ತೆ, ಬಿಡಲ್ಲ. ಅಲ್ಲಿ 4 ಜನ ಇರಲಿ, ಇನ್ಯಾರಾದ್ರೂ ಬಂದ್ರೆ 1 ನಿಮಿಷ ಆಯ್ತಲ್ಲಪ್ಪ ಬಿಡ್ಬಿಡು ಅಂತಂದ್ರೆ, ಇಲ್ಲ ಬ್ರದರ್ ಅಲ್ಲಿ ಕೂತ್ಕೊಂಡಿರಿ, ನೆಕ್ಸ್ಟ್ 8:30 ಮೀಟಿಂಗ್ಗೆ ಬನ್ನಿ ಅಂತ. ಅನೇಕರು ಆರಂಭಕ್ಕಿಂತ ಮುಂಚೆ ಬಂದು ಭಕ್ತರು. ಇನ್ನೊಂದು ಹೇಳ್ತೀನಿ, ಐ ಆಮ್ ಸೋ ಸಾರಿ, ನಾನು ಯಾರನ್ನೂ ಕೂಡ ಮೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇಲ್ಲ. ನಾನು ಬಹಳಷ್ಟು CSI ಸಭೆಗಳಲ್ಲಿ ನಾನು ತಿರುಗಿದ್ದೀನಿ. ಇವಾಗ ನೆಕ್ಸ್ಟ್ ಗದಗ್ ಹೋಗ್ತೀನಿ. ಗದಗ್ನಲ್ಲಿ ಕುರಿತು ಮೆಮೋರಿಯಲ್ ಏನದು ಬಸವ ಮಿಷನ್ ಚರ್ಚ್ ಇದೆ. ಅಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಅಂತ ಅಲ್ಲಿ ನಿಯಮ ಆಗಿದೆ. 6 ಗಂಟೆ ಅಲ್ಲ, 5:30ಗೆ ಬಂದು ಕೂತಿರ್ತಾರೆ. ಬೆಳಗಿನ ಜಾವ 5:30ಗೆ ಬಂದು ಕೂತಿರ್ತಾರೆ ಧ್ಯಾನ ಮಾಡ್ಕೊಂಡು. ಸಾಯಂಕಾಲ 6:30ಯಿಂದ 8 ಗಂಟೆ ಅಂತಂದ್ರೆ 6 ಗಂಟೆಗೆ ಬಂದು ಕೂತಿರ್ತಾರೆ. 6:30ಗೆ ಬೆಲ್ ಟಣ್ ಟಣ್ ಅಂತ ತುಂಬಿಟ್ಟಿರುತ್ತೆ. ಪಾಸ್ಟ್ ಹೋಗ್ಬಿಟ್ಟು ನಿಂತ್ಕೊಂಡು ರಂಗು ಮಾಡೋಣ ಅಷ್ಟೇ. ಪಾಸ್ಟ್ ಇಷ್ಟೇ ಕೆಲಸ. ನೀವು ಬಂದಿಲ್ವಾ, ನೀವು ಬಂದಿಲ್ವಾ, ಇದು ಖಾಲಿ, ಅದೇನು ಇಲ್ಲ. ಅಲ್ಲಿ ಬೇಕಾದ್ರೆ ಬನ್ನಿ ತೋರಿಸ್ತೀವಿ. ಅಲ್ಲಿ ಟಣ್ ಟಣ್ ಅಂತ ನಿಂತಿದ ತಕ್ಷಣ ಪಾಸ್ಟ್ ರೆಡಿ ಇರುತ್ತೆ. ನಾವೆಲ್ಲರೂ ಎದ್ದು ನಿಂತ್ಕೊಂಡು ಆರಂಭಿಸೋಣ ಅಂತ ಹಾಡು ಫೈನ್ ಅಂತ ನೀಟಾಗಿ ಎಷ್ಟು ಆಡಬೇಕೋ ಎಷ್ಟು ಹೇಳಬೇಕೋ ಅಷ್ಟು ಹೇಳಿ ಬೋಧಕರನ್ನ ಕರೆಸಿರ್ತಾರೆ. ನಾನು ಅಲ್ಲಿ ಬಹಳ ಸಲ ಬೋಧನೆ ಮಾಡಿದ್ದೀನಿ. ಮತ್ತೆ 26, 27, 28 ನಾನು ಬೋಧನೆ ಮಾಡ್ತೇನೆ 2 ಸಲ. ನನಗೂ ಟೈಮ್ ಸಾಕಷ್ಟು ಕೊಡ್ತಾರೆ. ತುಂಬಿರುತ್ತೆ ಚರ್ಚ್. ಸಾಕಾದ್ರೆ ಹಿಂದ್ಗಡೆ ಎಲ್ಲ ಕುಂತು ಆ ಚರ್ಚ್ ಬಿಟ್ಟು ಹೋಗಿರ್ತಾರೆ. ನೋಡಿ, ಭಕ್ತಿ ಇರಬೇಕು, ಆಸಕ್ತಿ ಇರಬೇಕು. ಅದು ಕರ್ತನನ್ನು ಮೆಚ್ಚಿಸುವಂತ ರೀತಿಯಲ್ಲಿ. ಕರ್ತನ ಇಲ್ಲಿಂದ ನೋಡ್ತಾನೆ, ಬಾ ನನ್ನ ಮಕ್ಕಳೆಲ್ಲ ನನ್ನನ್ನು ಪ್ರೀತಿ ಮಾಡಿ ಎಷ್ಟು ಜನ ಬಂದಿದ್ದಾರೆ, ವಾವ್
ಇವ್ರನ್ನ ನಾನು ಆಶೀರ್ವಾದ ಮಾಡದೆ ಕಳಿಸಲ್ಲ ಅಂತ ದೇವರೇ ತೀರ್ಮಾನ ಮಾಡ್ತಾರೆ. ನಾವು ಅಸಡ್ಡೆಯಿಂದ ಇಲ್ಲಿ 6:30ಗೆ ಬೆಲ್ಲ ಆಯ್ತು, ಪ್ರಾರ್ಥನೆ ಆಯ್ತು, ಎಲ್ಲ ಆಯ್ತು, ಎಲ್ಲ ಖಾಲಿ ಖಾಲಿ ಬೋಡಿ ಬೋಡಿ. ದೇವರಿಗೆ ಖುಷಿ ಆಗುತ್ತಾ? ನಿಜವಾಗ್ಲೂ ನನಗೇನೋ ಡೌಟ್. ನೀವೇನಾದ್ರು ನೆಕ್ಸ್ಟ್ ಟೈಮ್ ನನ್ನನ್ನು ಕರೆಸಿಲ್ಲ ಅಂತ ಐ ಡೋಂಟ್ ವಾಂಟ್. ಇಲ್ಲಿ ನಾವು ತಿಳ್ಕೊಳ್ಬೇಕು, ಫಸ್ಟ್ ಪ್ರಿಯಾರಿಟಿ ದೇವರಿಗೆ ಕೊಡಬೇಕು. ನಾನು ಹೋಗಿ ಫಸ್ಟ್ ಅಲ್ಲಿ ನಿಂತ್ಕೊಂಡು ನನ್ನ ಮನೆ ಕೆಲಸ ಆ ಕೆಲಸ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು. ರೆಡಿ ಹೋಗೋಣ ಅಂತ ಮಕ್ಕಳು ಮರಿನ ಕರ್ಕೊಂಡು ಇಲ್ಲಿಗೆ ಬಂದ್ರೆ ದೇವರಪ್ಪ ಮೆಚ್ಕೊಳ್ತಾರೆ. ಯುದ್ಧಕ್ಕೆ ಸೇರಿಸಿಕೊಂಡ ಸೈನಿಕನ ಹೇಗಿರ್ತಾನೆ ಗೊತ್ತಾ? ಅಲ್ಲಿ ಬರೆಯಲ್ಪಟ್ಟಿದೆ, ಲೋಕ ವ್ಯವಹಾರಗಳಲ್ಲಿ ಸಿಕ್ಕಾಕೊಳ್ಳಲ್ಲ. ಅಲ್ಲಿ ಕ್ಲಿಯರ್ ಆಗಿದೆ, ಲೋಕ ವ್ಯವಹಾರಗಳಲ್ಲಿ ಯಾವುದಕ್ಕೂ ಅಂಟಿಸ್ಕೊಳ್ಳಲ್ಲ. ಅವನ ಡ್ರೆಸ್ ಹಾಕಿ ಮಿಲಿಟರಿ ಡ್ರೆಸ್ ಹಾಕಲ್ಲ ಅಂತಂದ್ರೆ ಹೆಂಡತಿನೂ ಕೇರ್ ಮಾಡಲ್ಲ. ರೀ ಹೋಗ್ಬೇಡ್ರಿ, ನಾಳೆ ಹೋಗ್ರಿ. ನನ್ನನ್ನು ಸೇರಿಸಿಕೊಂಡಂತ ನನ್ನ ಆಫೀಸರ್ ನನಗೋಸ್ಕರ ಕಳಿಸಿದ್ದಾನೆ, ಮೆಸೇಜ್ ಬಂದಿದೆ, ನಾನು ಹೋಗ್ತಾ ಇರ್ತೀನಿ, ಒಂದು ಕ್ಷಣ ತಡ ಮಾಡಿ. ಇವಾಗ ಏನಾದ್ರು ಯುದ್ಧ ಆಯ್ತು ಅಂತಂದ್ರೆ ಕೆಲವರೆಲ್ಲ ಲೀವ್ ತಗೊಂಡು ಬಂದಿರೋರು ನೋಡಿದ್ದೀವಿ. ಲೀವ್ ತಗೊಂಡು ಮನೆಗೆ ಬಂದಿದ್ದಾರೆ, ಬ್ಯಾಗ್ ಇಟ್ಟಿದ್ದಾರೆ, ಮತ್ತೆ ಇಮಿಡಿಯೇಟ್ ಆಗಿ ಅವರಿಗೆ ವಾರಂಟ್ ಬಂದಿದೆ. ಇಮಿಡಿಯೇಟ್ ಆಗಿ ಇದು ನೋಡಿದ ಕೂಡಲೇ ಅಲ್ಲೇ ಅದೇ ಬ್ಯಾಗ್ನೆಲ್ಲ ತಂದು ಒಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊ ಅಂತ ಹೇಳಿ, ಸರ್ ನನಗೆ ಲೀವ್ ಸ್ಯಾಂಕ್ಷನ್ ಆಗಿದೆ ಅಂತ ವಾದ ಮಾಡಲ್ಲ. ಎಸ್ ಸರ್ ಅಷ್ಟೇ. ಹೆಂಡತಿ ಅಥವಾ ತಂದೆ ತಾಯಿಗಳು ಅಳ್ತಾ ಇದ್ರು ಕೂಡ ಕೇರ್ ಮಾಡಲ್ಲ, ಯಾರೇ ಬೇಕಾ ಅನ್ನಲ್ಲ. ಮಕ್ಕಳು ಬಂದ್ಬಿಟ್ಟು ಡ್ಯಾಡಿ, ನನ್ನನ್ನು ಯುದ್ಧಕ್ಕೆ ಸೇರಿಸಿಕೊಂಡವನನ್ನ ಮೆಚ್ಚಿಸ್ಬೇಕು. ನಾನು ಹೋಗ್ತಾನೆ, ಅವನ ಹೆಂಡತಿ ಮಕ್ಕಳನ್ನ ಬಿಡ್ತಾನೆ, ಮನೆ ಬಿಟ್ಬಿಡ್ತಾನೆ, ತಂದೆ ತಾಯಿಗಳನ್ನ ಬಿಟ್ಬಿಡ್ತಾನೆ. ಯೇಸುವಾಗಿ ಹೇಳ್ತಾರೆ, ನನಗಿಂತ ಹೆಚ್ಚಾಗಿ ನೀನು ತಂದೆ ತಾಯಿಗಳನ್ನಾಗಲಿ ಯಾರನ್ನೂ ಪ್ರೀತಿ ಮಾಡಿದ್ರೆ ನನಗೆ ನಿಮ್ಗೆ ಸಂಬಂಧಪಟ್ಟವನಲ್ಲ. ಇದೇ ಕಾರಣಕ್ಕೆ ನೋಡಿ, ಅಲ್ಲಿ ಸೈಕ್ಲಿಂಗ್ ಸಾಧ್ಯ ಆದರೆ ಮತ್ತೆ ಓದ್ಕೊಳ್ಳಿ ಮನೆಯಲ್ಲಿ. ನನಗೆ ಎಷ್ಟು ತಿಳಿದಿದ್ರೆ ಅಷ್ಟು ಟೈಮ್ ನೋಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅವನು ಇನ್ನೂ ಏನ್ ಮಾಡ್ತಾನೆ ಗೊತ್ತಾ? ಯುದ್ಧಕ್ಕೆ ಹೋದ ಮೇಲೆ ಯುದ್ಧ ರಂಗದಲ್ಲಿ ಊಟ ಕೇಳಲ್ಲ, ಒಳ್ಳೆ ಊಟ ಕೇಳಲ್ಲ, ಒಳ್ಳೆ ನೀರು ಕೇಳಲ್ಲ. ಎಲ್ಲಿ ಒಡ್ಡು ಸಿಗುತ್ತಾ ಒಡ್ಡು ನೀರು ಕುಡಿತಾನೆ. ಏನು ಸಿಕ್ಕಿಲ್ಲ ಅಂತಂದ್ರೆ ಆ ಎಲೆಗಳು ತಿಂದ್ಕೊಳ್ತಾನೆ. ಅವನಿಗೆ ಕೆಲವು ಯಾವುದೋ ಆಶೀರ್ವಾದ ಇರುವಂತ ಮಾತ್ರೆ ಹೇಳ್ಕೊಟ್ಟಿರ್ತಾರೆ, ಅದು ಹಾಕೊಂಡು ನಾವೇನಾದ್ರು ಮುಗಿದೋಯ್ತು ಅಂತಂದ್ರೆ ಮತ್ತೆ ನನಗೆ ಊಟ ಸಿಕ್ಕಿಲ್ಲ ಅಂತ ಹೇಳಲ್ಲ, ಹೇಳೋದಕ್ಕೂ ಹೋಗಲ್ಲ. ನೋ ಕಂಪ್ಲೇಂಟ್. ಅವರ ಬಾಸ್ ಮೇಲೆ ಕಂಪ್ಲೇಂಟ್ ಮಾಡಲ್ಲ. ಅವ್ರ ಬಾಸ್ ಏನ್ ಹೇಳ್ತಾರೋದು ನಾನು ನೆರವೇರಿಸ್ತೇನೆ, ನಾನು ಅದನ್ನ ಮಾಡ್ತೇನೆ. ಆರ್ಡರ್ ಸರ್, ಎಸ್ ಐ ವಿಲ್ ಒಬೇ ಯುವರ್ ಆರ್ಡರ್. ನನ್ನ ಪ್ರಿಯ ಪುತ್ರರೇ, ಇದನ್ನು ನಾವು ಕಲಿಬೇಕು. ಕೆಲವು ಸರ್ತಿ ಯುದ್ಧಕ್ಕೆ ಹೋಗಿರುವಂತಹ ಸೈನಿಕರಿಗೆ ಪೆಟ್ಟುಗಳು ಆಗುತ್ತೆ. ಓಕೆ 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 ರೈಟ್. ಮಳೆ ಬಂದ್ರೆ ಒಳ್ಳೇದಾಯ್ತು. ದಯವಿಟ್ಟು ಈ ಕಡೆ ಕೇಳಿಸ್ಕೊಡಿ, ಇದನ್ನು ಬಿಡಬೇಡಿ. ನೋಡಿ, ಕೆಲವು ಸಲ ಯುದ್ಧಕ್ಕೆ ಹೋಗ್ತಾನೆ ಸೈನಿಕ, ಹೋದ ಮೇಲೆ ಅವನಿಗೆ ಎಷ್ಟೋ ಪೆಟ್ಟುಗಳು ಬೀಳುತ್ತೆ. ಸಾಧ್ಯವಾದ್ರೆ ಅವನ ಕೈಯ ಹೊರಟೋಗ್ಬಿಡುತ್ತೆ, ಕಾಲು ಹೊರಟೋಗ್ಬೋದು, ಕಣ್ಣಿನಲ್ಲಿ ಗುಂಡು ಹೋಗ್ಬಿಟ್ಟಿರುತ್ತೆ. ಆದರೂ ಕೇರ್ ಮಾಡಲ್ಲ. ನನ್ನ ಬಾಸ್ ಅನ್ನು ಮೆಚ್ಚಿಸ್ಬೇಕು, ಎದುರಾಳಿಗಳನ್ನು ಹೊಡಿಬೇಕು, ಇದೇ ನನ್ನ ಗುರಿ, ನನಗೆ ಇನ್ಯಾವುದೂ ಇಲ್ಲ. ನೋಡಿ, ಅವನಿಗೆ ಎಷ್ಟೋ ಬುಲೆಟ್ಗಳು ತಗೊಂಡು ಕೂಡ ಕೊನೆಯವರೆಗೂ ವೀರಾವೇಶದಿಂದ ಹೋರಾಡುತ್ತಾನೆ. ಅದಕ್ಕೆ ಈ ಉದಾಹರಣೆಯನ್ನು ನನಗೆ ಹೇಳಿದ್ದಾರೆ. ನಾವೆಷ್ಟು ಮಟ್ಟಿಗೆ ಒಂದು ಸಣ್ಣ ಸಮಸ್ಯೆ ಬಂದ್ರೆ ಅಯ್ಯೋ ಅಪ್ಪ ಅಯ್ಯಯ್ಯೋ ಹಿಂಗಾಯ್ತು ಹಂಗಾಯ್ತು ಹಿಂಗೋಯ್ತು ಏನೇನೋ ಮಾತಾಡ್ತೀವಿ. ಯುದ್ಧಕ್ಕೆ ಹೋದಂತ ಅವನು ತನ್ನ ಸೇರಿಸಿಕೊಂಡವರನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಅದರ ಕಮಾಂಡರ್ ಏನಿದ್ದಾನೆ ಅವನಿಗೆ ವಿಧೇಯರಾಗಿರ್ತಾರೆ. ಏನ್ ಹೇಳ್ತಾರೋ ಅದನ್ನೇ ಕೇಳ್ತಾರೆ. ಹಾಗಾದ್ರೆ ನಮ್ಮ ಬಾಸ್ ಎಲ್ಲರಿಗಿಂತ ದೊಡ್ಡ ಬಾಸ್, ಅವ್ರ ಮಾತು ಎಷ್ಟು ಮಟ್ಟಿಗೆ ಕೇಳ್ತಾರೆ ಯೋಚನೆ ಮಾಡಬೇಕು. ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ದಿಟ್ಟತನದಿಂದ ಹೋರಾಡಿ ಕೆಲವು ಸಲ ಈ ಅನೇಕ ನಮ್ಮ ಕರ್ನಾಟಕದಿಂದ ಬೆಳಗಾವಿಯವರು ಸತ್ತಿದ್ದಾರೆ, ಹುಬ್ಬಳ್ಳಿಯವರು ಸತ್ತಿದ್ದಾರೆ. ಅವ್ರದ್ದು ಈಗಲೂ ಕೂಡ ಅಲ್ಲೆಲ್ಲ ಫೋಟೋಗಳು ಹಾಕಿರ್ತಾರೆ, ನೋಡಿರ್ಬೇಕು. ಮಂಡ್ಯದವರು ಸತ್ತು ಹೋಗಿದ್ರು. ಮಂಡ್ಯದವನಂತೂ ಮದುವೆ ಆಗಿ 3 ತಿಂಗಳಾಗಿದೆ.
ಕೇಳ್ಕೊಂಡು ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ್ರಿ. ಹಾಗಾದ್ರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸೈನಿಕ, ನನ್ನ ಬಾಸ್ ಮೇಲಿದ್ದಾನೆ, ಅವನನ್ನು ಸೇರಿಸಿಕೊಂಡಿದ್ದಾನೆ, ಅವನನ್ನು ಮೆಚ್ಚಿಸುವುದೇ ನನ್ನ ಗುರಿ. ನಂಬಿಕೆಯಿಂದ ಮೆಚ್ಚಿಸ್ಬೇಕು, ಕಾರ್ಯಗಳಿಂದ ಮೆಚ್ಚಿಸ್ಬೇಕು. ಇದು ಎರಡನೇದು. ನನ್ನ ಕಾರ್ಯ ಏನು? ನನ್ನ ಕರ್ತನು ಕೊಟ್ಟ ಕೆಲಸಕ್ಕಾಗಿ ನನ್ಗೆ ಏನು ಲಾಸ್ ಆದ್ರೂ ಪರವಾಗಿಲ್ಲ, ನನ್ನ ಕೈ ಹೋದ್ರೂ ಪರವಾಗಿಲ್ಲ, ತೊಡೆ ಹೋದ್ರೂ ಪರವಾಗಿಲ್ಲ, ದೇಹ ಹಾಳಾದ್ರೂ ಪರವಾಗಿಲ್ಲ, ನನ್ನ ಸಾವು ಕಂಡ್ರೂ ಪರವಾಗಿಲ್ಲ. ಕರ್ತನನ್ನು ಮೆಚ್ಚಿಸುವುದಕ್ಕೋಸ್ಕರ ಕೆಲವು ಸಲ ನಿಮ್ಮ ಹಣ ಕೂಡ ಬೇಕಾಗುತ್ತೆ. ಅದು ಕೂಡ ದೇವರಿಗೆ ಕೊಟ್ಟು ಘನಪಡಿಸ್ಬೇಕು. ನಿಮ್ಮ ಟೈಮ್ ಕೊಡಬೇಕು, ನಿಮ್ಮ ಟೆಂಪಲ್ ಕೊಡಬೇಕು, ಅಂದ್ರೆ ನಿಮ್ಮ ಹೃದಯ ದೇವರನ್ನು ಮೆಚ್ಚಿಸ್ಬೇಕು ಅಂದ್ರೆ. ಇಲ್ಲ ಅಂತಂದ್ರೆ ಏನು ಪರವಾಗಿಲ್ಲ, ದೇವ್ರು ಮೆಚ್ಚೋದು ಬೇಡ ಅಂತಂದ್ರೆ ಹಂಗೆ ಇಟ್ಬಿಡ್ಬೋದು. ದೇವ್ರು ಮೆಚ್ಚಬೇಕು ಅಂದ್ರೆ ನಿಮ್ಮ ಟೈಮ್ ದೇವ್ರು ಕೊಡ್ಬೇಕು. 24 ಗಂಟೆ ಒಂದು ದಿನಕ್ಕೆ ದೇವರಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀನಿ? ದೇವರಿಗೆ ನಾನು ಮೆಚ್ಚಿಸ್ತಾ ಇದ್ದೀನ? ಅದು ಯೋಚನೆ ಮಾಡಬೇಕು. ಮತ್ತು ನನ್ನ ಟ್ಯಾಲೆಂಟ್ ದೇವ್ರು ಕೊಡ್ತಾ ಇದ್ದೀನ? ನನ್ನ ಟೆಂಪಲ್ ದೇವರು ಕೊಟ್ಟಿದ್ದೀನ? ಈ ಟೆಂಪಲ್ ನಲ್ಲಿ ಹಣ ಇದೆಯಾ ಅಥವಾ ಸೈತಾನ್ ಇದಾನ ದೇವರಿದ್ದಾನ? ನಾವೇ ಯೋಚನೆ ಮಾಡಬೇಕು. ನಮ್ಮ ಟೆಂಪಲ್, ನಮ್ಮ ಟೈಮ್, ನಮ್ಮ ಟ್ಯಾಲೆಂಟ್ ಇದನ್ನ ದೇವ್ರು ಕೊಡ್ಬೇಕು. ನಮ್ಮ ಟ್ರೆಜರಿ ಅಂದ್ರೆ ದುಡ್ಡು, ಅದು ಕೂಡ ದೇವರೇ. ಇದೆಲ್ಲ ನಿನ್ನೆ. ಕೆಲವು ಸಲ ಸಂಗೀತ ಹಾಡ್ತೇವೆ, ನನ್ನದೆಲ್ಲ ನಿನ್ನದೇ ಸ್ವಾಮಿ, ಎಲ್ಲ ನಿನಗೆ ತಕೋ, ಕೈ ತಕೋ, ಕಾಲು ತಕೋ, ಎಲ್ಲ ತಕೋ ಅಂತೀವಿ. ಯಾವುದು ಕೊಡೋದು ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಸುಮ್ಮನೆ ಬೇಡ ಬಂದಲ್ಲ ತಕೋ ಆಮೇಲೆ ತಕೋ. ಸಿ, ನಮ್ಮ ಬದುಕಿದು ಅದಕ್ಕೋಸ್ಕರವಾಗಿ ದೇವರಿಂದ ನಾವು ಆಶೀರ್ವಾದ ಹೊಂದೋದಕ್ಕೆ ಆಗಲ್ಲ. ಈ ಒಂದು ಲೆಂಟ್ ಡೇಸ್ನಲ್ಲಿ ಇದನ್ನ ಮುಖ್ಯವಾಗಿ ತಿಳ್ಕೊಳ್ಳೋಣ. ಒಂದು ನಂಬಿಕೆ, ಆದಾಮ ಹವ್ವನನ್ನು ತೋರಿಸಿದ್ದಾರೆ. ಅವ್ರಿಗೆ ಶಾಪ ಬರೋದಕ್ಕಿದೆ ಕಾರಣ. ನನಗೂ ನಿಮಗೂ ಶಾಪ ಬರಬಾರ್ದು ಅಂತಂದ್ರೆ ದೇವರು ಸತ್ಯವೇದ ಹೇಳಿರೋ ಮಾತು ಸತ್ಯವಾಗಿ ನಂಬಬೇಕು. ಅದು ಬಹಳ ಇಂಪಾರ್ಟೆಂಟ್. ಎರಡನೇದು, ಸೈನಿಕನನ್ನು ತೋರಿಸಿದ್ದಾರೆ. ಯುದ್ಧಕ್ಕೆ ಹೋಗುವ ಸೈನಿಕನು ತನ್ನನ್ನು ಸೇರಿಸಿಕೊಂಡವನನ್ನು ಮೆಚ್ಚಿಸೋದಕ್ಕೆ ಹೋರಾಡ್ತಾನೆ ಹೊರತು ಅವನಿಗೋಸ್ಕರ ಅಲ್ಲ, ಅವನ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ, ತನ್ನ ತಂದೆ ತಾಯಿಗಳಿಗೋಸ್ಕರ ಅಲ್ಲ, ತನ್ನ ಸೃಷ್ಟಿಕರ್ತರನ್ನು ಮೆಚ್ಚಿಸೋದಕ್ಕೋಸ್ಕರ. ಎಷ್ಟು ಜನ ಇದ್ದೀವಿ ಹಂಗಂತ ಹೇಳಿ ದೇವರು ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಬಿಡುವಂತ ಹೇಳಲ್ಲ. ಅದಕ್ಕೊಂದು ಕೌನ್ಸಿಲಿಂಗ್ ಇದೆ, ಅದಕ್ಕೊಂದು ಮೆಸೇಜು ಇದೆ, ಇಲ್ಲ ಅಂತ. ಆದ್ರೆ ನಿನ್ನ ಮನಸ್ಸೇನಾಗಿದೆ? ದೇವರು ನಿನ್ನ ಮನಸ್ಸನ್ನ ಪರೀಕ್ಷೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ದೇವರನ್ನ ನೀನು ಗೌರವಿಸ್ತಾ ಇದೆಯಾ, ಮೆಚ್ಚಿಸ್ತಾ ಇದೆಯಾ? ದೇವರು ನಿನ್ನ ನೋಡಿ, ನನ್ನ ಪ್ರಿಯ ಮಗನಪ್ಪ, ಇವನು ಈತನನ್ನು ನಾನು ಮೆಚ್ಚಿದ್ದೇನೆ. ಈ ದೇವರು ನೋಡಿ, ಯಾರು ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ತಗೊಂಡು ಆಗ ಬರ್ತಾ ಇದ್ದಾಗೇನೆ ಪಾರಿವಾಳವು ಆಕಾಶದಿಂದ ಇಳಿದು ಬಂದ ಹಾಗೆ ಪವಿತ್ರಾತ್ಮನು ಇಳಿದು ಬಂದು, ಈತನು ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳ್ರಿ ಅಂತದ್ದು ನಾವು ಸಾಕ್ಷಿ ಹೊಂದಬೇಕಾಗುತ್ತೆ. ಮೂರನೇದು ನಾನು ಹೇಳ್ತೇನೆ. ಮೂರನೇದು, ರೋಮಪತ್ರಿಕೆ 8ನೇ ಅಧ್ಯಾಯ 8ನೇ ವಚನ ಹೋದ್ರಿ. 8:8. ಥ್ಯಾಂಕ್ ಯು ಬ್ರದರ್. ಶರೀರಾಧೀನನು ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೇ. ಅದು ನಮಗೆ ಸಾಧ್ಯ. ಏನದು ಶರೀರಾಧೀನ ಅಂದ್ರೆ? ಶರೀರಕ್ಕೆ ಅಧೀನರಾಗುವುದು ಅಂತ ಅರ್ಥ. ಶರೀರಕ್ಕೆ ಅಧೀನ ಅಂದ್ರೇನು? ಶರೀರದ ಆಶಪಾಶಗಳೇನು, ಶರೀರ ಕಾರ್ಯಗಳು ಏನು ಅಂತ ಅಂದ್ಬಿಟ್ಟು ಇನ್ನೊಬ್ರು ಯಾರಾದ್ರೂ ಹೋದ್ರಿ, ಶರೀರದಲ್ಲಿರುವಂತಹ ಆಶೆಗಳು ಎಂತದ್ದು ಅಂತ ಅಂದ್ರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ 20ನೇ ವಚನ. ಶರೀರ ಕಾರ್ಯಗಳು, Galatians chapter 5 19-20 ತೆಗೆದವರು ಹೋದ್ರೆ ಶರೀರ ಕಾರ್ಯಗಳು ಪ್ರಸಿದ್ಧ. ಅವೇ
ಇದು ನೋಡಿ ಚೆನ್ನಾಗಿ ತಿಳ್ಕೊಳ್ಳಿ. ಈ ಜಾರತ್ವಕ್ಕೆ ಅಡಿಕ್ಟ್ ಆಗಿರುವಂತವರು ದೇವರನ್ನು ಮೆಚ್ಚೋದಿಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಬಂಡುತನ ಅಂದ್ರೆ ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ. ಎಷ್ಟಾನ ಹೇಳ್ಕೊ, ನಾನು ಇಷ್ಟೇ, ನಾನು ಹಿಂಗೆ ಇರೋದು. ಅವರು ಕೂಡ ದೇವರನ್ನು ಮೆಚ್ಚೋದಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಂಡು ತೊಳ್ಕೊಳ್ಳುವಂತವ್ರು. ಆಮೇಲೆ ಮೂರನೇದು ನಾಚಿಕೆಡಿತನ ಇದ್ದ ಕೆಲಸಗಳನ್ನು ಮಾಡುವಂತವ್ರು. ಆಮೇಲೆ ವಿಗ್ರಹಾರಾಧನೆ ಅಂದ್ರೆ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡೋದಲ್ಲ, ಮನಸ್ಸಿನಲ್ಲಿ ಒಂದು ಇಟ್ಕೊಳ್ಳೋದು. ಮನಸ್ಸಿನಲ್ಲಿ ಒಂದು ಹೆಣ್ಣನ್ನು, ಒಂದು ಹಣವನ್ನು, ಒಂದು ವ್ಯಕ್ತಿಯನ್ನು, ಒಂದು ವಸ್ತುವನ್ನು ಇಟ್ಕೊಂಡು ಅದನ್ನು ಆಶೆ ಪಡೋದೇ ವಿಗ್ರಹಾರಾಧನೆ. ಇದು ವಿಗ್ರಹಾರಾಧನೆ. ಮತ್ತೆ ವಿಗ್ರಹಗಳ ಹತ್ರ ಅಲ್ಲ, ಏನೋ ಒಳಗಡೆ ಇಟ್ಕೊಂಡಿರ್ತೀಯ. ಒಂದು ಸಲ ಕಂಪ್ಲೇಂಟ್ ಆಯ್ತು ನನಗೆ. ಒಂದು ಹೆಂಡತಿ ಗಂಡನ ಮೇಲೆ ಕಂಪ್ಲೇಂಟ್. ಏನ್ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ಅಯ್ಯ ಅವರೇ, ಇವನಿಗೆ ಮದುವೆ ಆಗಿ ಸುಮಾರು ಜಸ್ಟ್ 3 years ಆಗಿಲ್ಲ, ಆಲ್ರೆಡಿ ಇವನು ನನ್ನನ್ನು ಬಿಟ್ಟು ಬೇರೆ ವಿಗ್ರಹಗಳನ್ನು ಇಟ್ಕೊಂಡಿದ್ದಾನೆ, ಏನದು ಅಂತ ಕೇಳಿದ ಕೊನೆಗೆ ಹೇಳ್ತಾಳೆ, ಇವನು ಆಲ್ರೆಡಿ ಇವನ ಮನಸ್ಸಿನಲ್ಲಿ ಆ ಮೊಬೈಲ್ ನಲ್ಲಿರುವಂತಹ ಕೆಲವಾರು ಹುಡುಗಿಯರ ಫೋಟೋ ಪ್ರತಿ ದಿನ ಒಂಥರ ನೋಡಿ ನೋಡಿ ನಾನು ಕೇಳಕ್ ಏನ್ರಿ ಅಂತ ಹುಚ್ಚು ಅಂತಂದ್ರೆ, ನಿನಗಿಂತ ಇದು ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಅಂತ ಹೇಳ್ತಾನೆ. ಏನ್ ಮಾಡೋದು? ಇವು ವಿಗ್ರಹಗಳಲ್ಲಿ ನೋಡಿ ಎಂತ ವಿಚಿತ್ರವಾದಂತ ಇಂಥ ವಿಗ್ರಹಗಳು. ಆಮೇಲೆ ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು ಅನ್ನೋದು ಕೂಡ. ಈ ಸಿಟ್ಟು ಮಾಡ್ಕೊಳ್ಳುವಂತವ್ರು ದೇವರನ್ನು ಮೆಚ್ಚಿಸೋದಿಕ್ಕೆ ಸಾಧ್ಯ ಇಲ್ಲ. ಸಿಟ್ಟು ಇರಲಿ, ಇಲ್ಲ ಅಂತ ಅಲ್ಲ, ಎಲ್ಲರೂ ಸಿಟ್ಟು ಬರುತ್ತೆ. ಆ ಸಿಟ್ಟು ಎಲ್ಲಿವರೆಗೂ ಇರಬೇಕು ಅಂದ್ರೆ ಸೂರ್ಯಾಸ್ತಮ ಆಗೋದ್ರೊಳಗಾಗಿ ಎಲ್ಲ ಕ್ಲಿಯರ್ ಆಗಬೇಕು. ಸಿಟ್ಟು ಎಲ್ರಿಗೂ ಬರುತ್ತೆ, ಬಟ್ ಆ ಸಿಟ್ಟನ್ನ ಹಾಗೆ ಇಟ್ಕೊಳ್ಬಾರ್ದು. ಅದು ಸೂರ್ಯನ ಮುಳುಗೋದಕ್ಕಿಂತ ಮುಂಚೆ ಎಲ್ಲ ಮತ್ತೆ ಒಂದಾಗ್ಬಿಡ್ಬೇಕು. ಅದು ದೇವರು ಹೇಳೋದು ಎಫೆಸದವರು ಬರೆದ ಪತ್ರಿಕೆ 4:26 ಹೇಳಿದ್ದಾರೆ. ಹಾಗಾದ್ರೆ ಸಿಟ್ಟು. ನೆಕ್ಸ್ಟ್ ಕಕ್ಷಭೇದ ಅಂತಂದ್ರೆ ಪಕ್ಷಾಂತರ. ನೆಕ್ಸ್ಟ್ ಭಿನ್ನಮತ. ಇದು ಒಂದು ಕುಡುಕತನ ಅನ್ನೋದು ಕೂಡ. ಕುಡುಕರು ದೇವರನ್ನ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ದೇವರಿಗಿಂತ ಹೆಚ್ಚಾಗಿ ಕುಡಿಯೋರಿಗೆ ಆಗೋಯ್ತು. ಬಹಳ ಜನ ನಾವು ಹೇಳ್ತೀವಿ ಅವ್ರಿಗೆ, ಕುಡಿಯೋದು ಬಿಟ್ಬಿಡಪ್ಪ ಅಂತಂದ್ರೆ, ಸರ್ ನೀವೇನಾದ್ರೂ ಹೇಳಿ ಸರ್, ಅದನ್ನ ಮಾತ್ರ ಬಿಡಕ್ಕಾಗಲ್ಲ. ಅಲ್ಲಿಗೆ ನೀವು ದೇವರನ್ನು ಕೂಡ ಬಿಟ್ಟಿರ್ತೀರ. ದೇವ್ರನ್ನು ಕೂಡ ನೀನ್ ದೇವ್ರನ್ನ ಬಿಟ್ಬಿಟ್ರೆ ದೇವರು ನಿನ್ನ ಬಿಟ್ಬಿಡ್ತಾರಲ್ಲ. ಆಮೇಲೆ ನೆಕ್ಸ್ಟ್ ದುಂದೌತಣ ಅಂದ್ರೆ ಏನ್ ಗೊತ್ತಾ? ಅಂದ್ರೆ ನಿಮ್ಗೆ ಆಲ್ರೆಡಿ ಎಲ್ಲ ಮನೆಯಲ್ಲಿ, ಉದಾಹರಣೆಗೆ ಹೇಳ್ತೀನಿ, ಮನೆಯಲ್ಲಿ ಒಳ್ಳೆ ತಿಂಡಿ ಇದೆ, ದೋಸೆ ತಿಂದಿದ್ದೀರಿ ಅಥವಾ ಇಡ್ಲಿನೋ ಏನೋ, ಬಟ್ಟೆ ತುಂಬಾ ತಿಂದಿದ್ದೀರಿ, ಮತ್ತೆ ಬಜಾರ್ ಹೋಗೋದು, ಮತ್ತೊಂದು ಪ್ಲೇಟ್ ಇಡ್ಲಿ ಇಸ್ಕೊಳ್ಳೋದು. ಇಲ್ಲಿ ತಿಂದಾಯ್ತಲ್ಲ, ಇದೇ ದುಂದೌತಣ. ಇಲ್ಲಿ ಎಲ್ಲಾ ಸೌಕರ್ಯ ಇರುತ್ತೆ ಮನೆಯಲ್ಲಿ, ಆಗ ಹೋಗ್ಬಿಟ್ಟು ಮತ್ತೆ ಖರ್ಚು ಮಾಡೋದು ದುಂದೌತಣ. ಸುಮ್ಮನೆ ನಾನು ಫ್ರೆಂಡ್ಸ್ ಕರೆಯೋದು, ಬರ ಪಾರ್ಟಿ ಕೊಡಿಸ್ತೀನಿ, ಬರ ಅದು ಕೊಡಿಸ್ತೀನಿ, ಬರ ಇದು ಕೊಡಿಸ್ತೀನಿ. ಏನ್ ದುಡ್ಡು ಸುಮ್ಮನೆ ಬರ್ತದ ನಿಮಗೆ? ಸುರಿಯತ್ತೇನೆ. ದೇವರು ಕೊಟ್ಟಿರೋ ದುಡ್ಡನ್ನ ಈ ರೀತಿ ವ್ಯರ್ಥ ಮಾಡ್ಕೊಳ್ಳೋದ ವಿತೌಟ್ ರೀಸನ್ ಶುಡ್ ನಾಟ್. ಅದನ್ನ ಖರ್ಚು ಮಾಡೋಂಗಿಲ್ಲ. ಡೋಂಟ್ ವೇಸ್ಟ್ ಯುವರ್ ವ್ಯಾಲ್ಯೂಬಲ್ ಮನಿ. ದೇವರು ಕೊಟ್ಟಿರುವಂತ ಹಣನ ಸುಮ್ಮನೆ ಅಲ್ಲಿ ದಾರಿಯಲ್ಲಿ ದಾಸೆಯನ್ನು ಕರೆಯೋದು, ಅವನಿಗೆ ಇದು ಮಾಡೋದು, ಇವನಿಗೆ ತಿಂಡಿ ಕೊಡಿಸೋದು, ಇದೆಲ್ಲ ಸುಮ್ಮನೆ ನಾನು ಏನಾಗೋದು ಅನ್ನೋದು, ಇದೆಲ್ಲ ಮಾಡೋದು. ಆಮೇಲೆ ದೇವರ ರಾಜ್ಯಕ್ಕೂ ಹೋಗಲ್ಲ, ದೇವ್ರನ್ನ ಮೆಚ್ಚಿಸೋದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಲೋಕ ವ್ಯವಹಾರಗಳಲ್ಲಿ ಇನ್ನೂ ಒಂದು ಹೇಳ್ತೀನಿ, ಅದಕ್ಕೆ ಬರ್ಕೊಳ್ಳಿ. ಒಂದು ವೇಳೆ ನಾನು ಓದ್ಸಕ್ ಹೋಗಲ್ಲ, ಟೈಮ್ ಇಲ್ಲ. 1 ಯೋಹಾನ 3ನೇ ಅಧ್ಯಾಯ 15, 16, 17 ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಲೋಕದಲ್ಲಿರುವಂತಹ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಇವುಗಳ ಮೇಲೆ ಮನಸ್ಸಿಡುವಂತವರು. ನೆನ್ನೆ ನಾನು ಹೇಳಿದೆ ಕಣ್ಣಿನಾಶೆ ಅಂತ, ಶರೀರದಾಶೆ, ಶರೀರಕ್ಕೆ ಬೇಕಾಗಿರುವಂತ ತೃಪ್ತಿಗೋಸ್ಕರ. ಬದುಕು ಬಾಳಿನ ಡಂಬ ಅಂದ್ರೆ ಏನು ಗೊತ್ತಾ? ನಾನು 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 ಅಂತ ಹೇಳ್ಕೊಳ್ಳೋದು. ಇವೆಲ್ಲ ಕೂಡ ದೇವರಿಗೆ ವಿರೋಧಿಗಳೇ ಆಗ್ತಾರೆ. ಮತ್ತೆ ಯಾರು 17ನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ದೇವರ ಚಿತ್ತವನ್ನು ಯಾರು ತಿಳ್ಕೊಂಡು ಅದನ್ನ ಮಾನ್ಯ ಮಾಡ್ತಾರೋ ಅವರು ದೇವರಿಗೆ ಇಷ್ಟರು. ಲೋಕವು ಅದರಲ್ಲಿರುವ ಸಮಸ್ತವೂ ಕೂಡ ಅಳಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರ್ತಾನೆ. ಇವತ್ತು ಯೋಚನೆ ಮಾಡೋಣ, ನಾನು ದೇವರ ಚಿತ್ತ
ಚಿತ್ತ ನೆರವೇರಿಸೋದಕ್ಕಿದ್ದೀರಾ ಅಥವಾ ಲೋಕವನ್ನು ಮೆಚ್ಚಿಸೋದಕ್ಕಿದ್ದೀರಾ? ಲೋಕದಲ್ಲಿರುವಂತಹ ಕಣ್ಣಿನಾಶೆ ಬೇಕಾ ಬೇಡವಾ? ನಮಗೆ ಥಿಂಕ್ ಮಾಡೋಣ. ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ನನ್ನ ಮೊಬೈಲ್, ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ಅದರಲ್ಲಿರುವಂಥ ಆಪ್ಸ, ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ನನ್ನ ಊಟನ, ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ತಿರುಗಾಡೋದ? ಯೋಚನೆ ಮಾಡೋಣ. ಹಾಗಾದ್ರೆ ಇದು ನಿನ್ನನ್ನು ಸೈತಾನನು ಮಿಸ್ಗೈಡ್ ಮಾಡಿ, ನಿಮ್ಮನ್ನು ಅವಳನ್ನು ಹೇಗೆ ಮಿಸ್ಗೈಡ್ ಮಾಡೋದು ಹಾಗೆ ಅವ್ರಿಗೆ ಬಂದಿರುವಂತ ರಿಸಲ್ಟ್ ಗೊತ್ತಾಯ್ತಲ್ಲ, ಶಾಪಗಳು, ಅದು ನಿಮಗೂ ಬರುವಂಥದ್ದು, ನಮಗೂ ಬರುವಂತ ಸಾಧ್ಯತೆ ಇರುತ್ತೆ. ಆದರೆ ಲೋಕ ವ್ಯವಹಾರಗಳಲ್ಲಿ ಲೋಕದಲ್ಲಿರುವವರು ಇದು ನಾಲ್ಕನೆಯದು. ನಂಬರ್ ಒನ್ ಏನು? ನಂಬಿಕೆ. ನಂಬಿಕೆಯಿಂದ ದೇವರನ್ನು ಮೆಚ್ಚಕ್ಕಾಗಲ್ಲ. ನಂಬರ್ 2 ಯಾವ ಕಾರ್ಯಗಳು ಅಂದ್ರೆ ಯಾವುದು ಸಿಪಾಯಿ ಅಥವಾ ದೇವರನ್ನ ಅವನು ಅದರ ಸೇರಿಸಿಕೊಂಡವರನ್ನು ಮೆಚ್ಚಿಸುವುದಕ್ಕೋಸ್ಕರ. ಮೂರನೇದು ಯಾವುದು ಇದೆ? ಲೋಕ ವ್ಯವಹಾರಗಳಲ್ಲಿ ಸಿಕ್ಕಾಕೊಳ್ಳದೆ. ನಾಲ್ಕನೇದು ನಾನು ನಿಮ್ಗೆ ಹೇಳ್ತೀನಿ, ಅದು ಕೂಡ ಬರ್ಕೊಳ್ರಿ. ಆ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 7ನೇ ವಚನ, 16-7, ಇನ್ನೊಂದು 5-6 ನಿಮಿಷದಲ್ಲಿ ಬಿಟ್ಬಿಡ್ತೀನಿ. ಶತ್ರುಗಳು ಮೆಚ್ಚಿದರೆ, ನಿನ್ನನ್ನು ಮೆಚ್ಚಿದರೆ ದೇವರು ನಿನಗೆ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡ್ತಾರೆ. ಎಸ್, ದೇವರು ಮಾತುಕೊಂಡಿದೆ. ನಿನಗೆ ಯಾರು ಶತ್ರುಗಳು ಇರಲ್ಲ, ಎನಿಮಿಟೀಸ್ ಇರಲ್ಲ. ದೇವರು ನಿನ್ನನ್ನು ಮೆಚ್ಚಿದರೆ, ದೇವರು ಮೆಚ್ಚಬೇಕು ಅಂದ್ರೆ ನೀನೇನು ಮಾಡಬೇಕು? ದೇವರೊಂದಿಗೆ ಸಂಬಂಧ ಇಟ್ಕೊಳ್ಬೇಕು. ದೇವರೊಂದಿಗೆ ಪ್ರಾರ್ಥನೆ, ದೇವರ ವಾಕ್ಯ ಧ್ಯಾನ, ದೇವರ ವಾಕ್ಯ ಹೇಳ್ದಂಗೆ ನಡ್ಕೊಳ್ಳೋದು, ಇದೆಲ್ಲ ಕರೆಕ್ಟ್ ಆಗಿದ್ರೆ ನಿನಗೆ ಶತ್ರುಗಳೇ ಇರೋದಿಲ್ಲ. ಈಗ ಆ ಉದಾಹರಣೆಗೆ ಹೇಳ್ತೀನಿ. ಯೋಸೇಫನಿಗೆ ಅವರ ಅಣ್ಣಂದಿರೇ ಶತ್ರುಗಳಾಗಿತ್ತು. ಯೋಸೇಫನಿಗೆ ಯಾಕೋಬನ ಮಕ್ಕಳಾಗಿರುವಂತ 10 ಮಂದಿ ಏನ್ ಮಾಡಿದ್ರು? ಯೋಸೇಫನಿಗೆ ಹೊಡೆದ್ರು, ಗುಂಡಿಗೆ ಹಾಕಿದ್ರು, ಮಾರಿದ್ರು. ಕೊನೆಗೆ ಶತ್ರುತ್ವ ಆಗೋಯ್ತು. ಇವ್ನು ನಮಗಿಂತ ಇಂಥವನಾಗ್ತಾನೆ ಅಂತ. ಕೊನೆಗೆ ಅದೇ ಅಣ್ಣಂದಿರು ಹೋಗಿ ಯೋಸೇಫನ ಮುಂದೆ ಕೈ ಕಟ್ಕೊಂಡು ನಿಂತುಕೊಂಡು ದೇವರನ್ನು ಮಾಡ್ತಾರೆ. ದೇವರ ಕಾರ್ಯಗಳೇ ಬೇರೆ. ನೀನು ನಿಜವಾಗಿಯೂ ಕೂಡ ದೇವರನ್ನು ಮೆಚ್ಚಿಸುವಂತ ಮನಸ್ಸು ನೀನು ಮಾಡಿದ್ರೆ ನಿನ್ನ ಶತ್ರುಗಳು ಕೂಡ ನಿನ್ನ ಮುಂದೆ ಬಂದು ನಿಂತ್ಕೊಳ್ಳೋ ಹಾಗೆ ದೇವರು ಮಾಡ್ತಾರೆ. ಈ ರೀತಿ ನಿಮಗೆ ಬೈಬಲ್ನಲ್ಲಿ ಬೇಕಾದಷ್ಟು ಸ್ಟೋರೀಸ್ ಇರುತ್ತೆ. ಆಮೇಲೆ 5ನೇದು ಒಂದು ಹೇಳ್ತೇನೆ. 5ನೇದು ದೇವರನ್ನು ಮೆಚ್ಚಿಸೋದು ಹೇಗೆ? ನಾವು ಇಲ್ಲಿಗೆ 4 ನೋಡಿದ್ದೀವಿ. ಇದು 5ನೇದು ನಿಮಗೆ ಹೇಳ್ತೇನೆ. ರೋಮ ಪತ್ರಿಕೆ 12ನೇ ಅಧ್ಯಾಯ 1-2 ವಚನ. ರೋಮನ್ಸ್ ಚಾಪ್ಟರ್ 12 1 and 2 ಓದ್ರಿ. ನೋಡಿ ಸಹೋದರರೇ, ಅವರನ್ನು ಕೇಳ್ಕೊಳ್ತಾ ಇದ್ದಾನೆ. ಸಭೆಯಲ್ಲಿರುವಂತವರೇ, ದೇವರು ನಿಮ್ಮನ್ನು ತುಂಬಾ ಪ್ರೀತಿ ಮಾಡಿದ್ದಾನೆ. ನಿಮಗೋಸ್ಕರ ತನ್ನ ಪ್ರಾಣನೇ ಕೊಟ್ಟಿದ್ದಾನೆ. ನಿಮಗೋಸ್ಕರವಾಗಿ ಪರಲೋಕ ಸೃಷ್ಟಿ ಮಾಡಿದ್ದಾನೆ. ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾನೆ. ನೀವು ದೇವರಿಗೆ ದೂರವಾಗಿರಕ್ಕೆ ಹೋಗ್ಬೇಡ್ರಿ. ದೇವ್ರ ಜೊತೆನಲ್ಲಿರ್ರಿ. ದೇವರಿಗೆ ಮೆಚ್ಚುಗೆಯಾಗಿರ್ರಿ. ದೇವರಿಗೆ ಮೀಸಲಾಗಿರ್ರಿ. ಮೆಚ್ಚುಗೆಯಾಗಿರ್ರಿ. ಸಜೀವ ಯಜ್ಞವಾಗಿರ್ರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆ. ನೀವು ಆರಾಧನೆ ಅಂದ್ಬಿಟ್ಟು ದೊಡ್ಡದಾಗಿ ಒಳ್ಳೇದೇ, ಒಳ್ಳೇದೇ, ಇದೆಲ್ಲ ಒಳ್ಳೇದೇ. ಒಳಗಡೆ ಒಳಗಡೆ ಏನೋ ಇಟ್ಕೊಂಡು ಈ ನಾಟಕ ಎಲ್ಲ ದೇವ್ರ ಮುಂದೆ ನಡೆಯಲ್ಲ. ಟ್ರಾನ್ಸ್ಪರೆನ್ಸಿ ಆಗಿದೆ. ನಾನು ಯಾರಿಗೂ ಥಿಂಕ್ ಮಾಡಕ್ ಹೋಗಲ್ಲ. ಬಹಳ ಚಂದ ಆರಾಧನೆ ಮಾಡ್ತಾರೆ. ಏನ್ ದೇವದೂತರ ತರ 2 ರೆಕ್ಕೆ ಕಪ್ಕೊಂಡು ಬಂದ್ಬಿಟ್ಟು ಇಲ್ಲಿ ಓ ದೇವರೇ ಚರ್ಚ್ ಬಿಟ್ಟು ಆ ಕಡೆ ಹೋಗ್ತಿದ್ದಂಗೆ ಅವ್ರು ಹೊಲಸು ಬಾಯಿ ಅದು ಒಂದ್ ಕಡೆ ಹೊಡೆದಾಡ, ಒಂದ್ ಕಡೆ ಶರ್ಟ್ ಪಟ್ಟೆ ಇಟ್ಕೊಳ್ಳೋದು, ಒಂದ್ ಕಡೆ ಇದು ನಿಜವಾಗಿ ಕೂಡ ದೇವರು ಬಹಳ ಬಿಗ್ ಟ್ರಾನ್ಸ್ಫರೆನ್ಸ್ ಇನ್ ಫ್ರಂಟ್ ಆಫ್ ಗಾಡ್. ನೀವು ದೇವರಿಗೆ ನಿಮ್ಮ ದೇಹ ಮೀಸಲಾಗಿದೆ. ಈ ದೇಹ ನನ್ನಲ್ಲ, ಇಟ್ಸ್ ನಾಟ್ ಮೈನ್. Jesus has purchased through his blood
ನನ್ನ ದೇಹವನ್ನು ದೇವರು ಪರ್ಚೇಸ್ ಮಾಡಿದ್ದಾರೆ. 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ. ಈ ದೇಹ ನನ್ನ ಸೊತ್ತಲ್ಲ, ದೇವರು ನನ್ನನ್ನು ಕೊಂಡುಕೊಂಡಿದ್ದಾನೆ. ಈ ದೇಹದಿಂದ ನಾನು ದೇವರನ್ನು ಮಹಿಮೆಪಡಿಸಬೇಕು. ಅದು ದೇವರಿಗೆ ಮೆಚ್ಚುಗೆಯಾಗಿ ಅಥವಾ ಮೀಸಲಾಗಿರಲಿ. ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಬೇಡಿರಿ. ಯಾಕೆಂದ್ರೆ ನಿಮ್ಮ ದೇಹ ನಿಮ್ಮ ಸ್ವಂತ ಸೊತ್ತಲ್ಲ. ಕೆಲವರೆಲ್ಲ ಸಿಗರೇಟ್ ಸೇರ್ತಾರೆ, ಗೊತ್ತಾ? ಏನದು ಯಾಕೆ ಸೇರ್ತೀರಿ ಅಂತ, ನನ್ನ ಇಷ್ಟ, ನೀನ್ ಯಾವಾಗ ಕೇಳೋದು? ನನ್ನ ದುಡ್ಡು, ನನ್ನ ಇಷ್ಟ, ನನ್ನ ಎಂಜಾಯ್ಮೆಂಟ್ ಮಾಡ್ತೀನಿ. ನಾಳೆ ದಿನ ಎಲಗ ಮುರಿತಾರೆ, ಮುರಿಸ್ಕೋ, ನಿಂದಲ್ಲ. ದೇವ್ರು ಕೊಟ್ಟಿರೋ ದುಡ್ಡು, ದೇವ್ರು ಕೊಟ್ಟಿರೋ ದೇಹ, ದೇವ್ರು ಕೊಟ್ಟಿರೋ ಬಾಯಿ ಹೊಲಸು ಮಾಡ್ಕೊಳ್ಬಾರ್ದು. ದೇವರು ಕೊಟ್ಟಿರುವಂತ ಈ ಕೈ ಬೆರಳುಗಳಲ್ಲಿ ಸಿಗರೇಟ್ ಬೀಡಿ ಹಿಡಿಯಂಗಿಲ್ಲ. ಗೊತ್ತಾ ನಿಮ್ಗೆ? ಅದು ಸರ್ವನಾಶ ಕೃತ್ಯ. ಅವನು ಹೇಳ್ತಾನೆ, ಸಿಗರೇಟ್ ಪ್ಯಾಕ್ ಮೇಲೆ ಬರೆದಿರ್ತಾನೆ, ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಕಾಸಸ್ ಕ್ಯಾನ್ಸರ್, ಕ್ಯಾನ್ಸರ್ ಬರುತ್ತೆ ಅಂತ ಬರೆದಿರ್ತಾನೆ. ಆದ್ರೂ ಕುಡಿಯೋದು, ಗುಟ್ಕಾ ತಿನ್ನೋದು, ಹಿಂಗೆ ನೆನ್ಕೊಂಡು ಹಿಂಗಂದು ಕೋತಿ ಮುಖ ತರ ಇಟ್ಕೊಳ್ಳೋದು. ಏನಿದೆ ಕತೆ? ದೇಹನ ಹಾಳು ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಡೈವರ್ಸ್ ಕೇಸ್ ಆಯ್ತು. ಡೈವರ್ಸ್ ಕೇಸ್ ಏನಿಲ್ಲ, ಹೆಂಡತಿ ನೆನ್ನೆ ತಾನೇ ಮದುವೆ ಆಯ್ತು, 2ನೇ ದಿನಕ್ಕೆ ಡೈವರ್ಸ್ ಕೇಸ್ ಅಪ್ಲೈ ಆಗಿದೆ. ಇದು ಯಾಕೆ ಅಂತ ಜಡ್ಜ್ ವಿಚಾರ ಮಾಡುವಾಗ ನನಗೆ ಬ್ಯಾಡ್ ರೀ, ಅಷ್ಟೇ. ಏನು ಹೋಗ್ಲಿ ರೀಸನ್ ಆಗಿ, ಸರಿ ಅವನು ಸಿಗರೇಟ್ ಕುಡಿತಾನೆ ಅಷ್ಟೇ. ಏನು ಸಿಗರೇಟ್? ಅವನು ಕೇಳಿದೆ, ರೀ ನಾನು ಬೇಕಾ ಸಿಗರೇಟ್ ಬೇಕಲ್ಲ, ನನಗೆ ಸಿಗರೇಟೇ ಬೇಕು. ಅವನು ಹೊಲಸು ಹತ್ರ ಹೋದ್ರೆ ವಾಸನೆ ಹೊಡಿತಾ ಇದೆ ಸರ್. ಎಷ್ಟು ಹೋಟೆಲ್ ಹೇಳಿದ್ದಾರೆ, ಕಪ್ಪು. ಅವನ ಜೊತೆ ನಾನು ಜೀವನ ಮಾಡ್ತೀನ? ಬೇಕಾದ್ರೆ ಯಾವನಾದ್ರು ಕೂಲಿ ಮಾಡೋನು ಸಿಕ್ಲಿ, ಕಲ್ಲು ಹೊರವನು ಸಿಕ್ಲಿ, ಅವನ ಜೊತೆ ಸಂಸಾರ ಮಾಡ್ತೀನಿ ಹೊತ್ತು ಈ ಹೊಲಸು ಬಾಯಿ ಹೊರತು ನಾನು ಸಂಸಾರ ಮಾಡಲ್ಲ. ಬರೀ ಸಿಗರೇಟ್ ಬಿಡಿಸಿ ಇದ್ದಿದ್ದಕ್ಕೆ, ಅದು ಸಿಗರೇಟ್ ಬಿಡಿಸಿ ಎದ್ದಿದ್ದವರು ಬಾಯಿ ಗೊತ್ತಿರುತ್ತಲ್ಲ, ಆ ಥರ ಹೋಗಿ ಮಾಡ್ತಾರೆ. ಏನ್ ಚೆನ್ನಾಗಿರುತ್ತಲ್ವಾ, ಸಮಾಧಿ ಹೆಂಗೋ ಆಗಿರುತ್ತೆ. ಅದಕ್ಕೆ ಸಿಗರೇಟ್ ಸೇರ್ಬೇಡ್ರಿ ಅಂತ ಎಷ್ಟು ಹೇಳ್ತೀವಿ. ಆ ಹೆಂಡತಿಯರು ಕೂಡ ಸುಖವಾಗಿ ಸಂಸಾರ ಮಾಡೋಕ್ಕಾಗಲ್ಲ. ಮತ್ತೆ ಇಲ್ಲಿ ಕಂಪ್ಲೇಂಟ್ ಮಾಡ್ಬೇಕು, ಬಂದು ಹೇಳೋದು, ನನ್ನ ಹೆಂಡತಿ ಸರಿ ನೋಡ್ಕೊಳ್ಳಲ್ಲ, ನನ್ನ ಸರಿ ಹೆಂಡತಿ ನನ್ನ ಮುಖಾನೇ ನೋಡಲ್ಲ, ಯಾಕೆ ನೋಡಲ್ಲ? ಇದೆಯಲ್ಲ, ಇದಿದ್ರೆ ಹೆಂಗ್ ನೋಡ್ತಾಳೆ? ನಿಮಗೆ ನಿನ್ನ ಗಂಡು ಮುಖ ನೋಡಿ ಬೆಳೆದಿಲ್ಲ. ಯೋಚನೆ ಮಾಡಿ, ಶುದ್ಧವಾಗಿ, ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವೆಯಾಗಿ ದೇವರು ನಿನ್ನ ನೋಡಿದ ತಕ್ಷಣ ಮೆಚ್ಚಬೇಕು. ನಿನ್ನ ಜೀವನ ಮೆಚ್ಚಬೇಕು. ಬಾ, ಎಂತ ಒಳ್ಳೆಯ. ಈ 5 ಪಾಯಿಂಟ್ಗಳನ್ನು ನೀವು ಇಟ್ಕೊಳ್ಳಿ. ದೇವರು ಇದರಿಂದ ನಾನು ಮೆಚ್ಚಿಸಬೇಕು. ನಂಬರ್ 1, ಈಗ ನೀವೇ ಹೇಳಬೇಕು. ನಂಬರ್ 1 ಏನು? ನಂಬಿಕೆಯಿಂದ ದೇವರನ್ನು ನಾನು, ನಂಬಿಕೆ 100% ನಂಬಿಕೆ. ಆವಾಗ ನನ್ನ ಕಾಯಿಲೆ ವಾಸಿ ಆಗುತ್ತೆ, ಕಷ್ಟ ತೀರುತ್ತೆ, ಕಣ್ಣೀರು ಹೋಗುತ್ತೆ, ನನ್ನೆಲ್ಲ ದರಿದ್ರನೂ ಹೊರಟೋಗುತ್ತೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ನಂಬಿಕೆಯಿಂದಲೇ ವಿಶ್ವಾಸಿಗಳು ಜೀವನ ಮಾಡೋದು. ನೀವು ನಂಬಿದರೆ ಎಲ್ಲ. ಯೇಸು ಸ್ವಾಮಿ ನೋಡಿ ಅದ್ಭುತ ಪವಾಡಗಳನ್ನು ಮಾಡಿದ್ದೆಲ್ಲ ಕೂಡ. ಒಂದು ಸಲ 12 ವರ್ಷದಿಂದ ರಕ್ತವ ಕುಸುಮ ರೋಗಿ, ವಾಸಿ ಆಗದೆ ಇರುವಂತ ಹೆಣ್ಣುಮಗಳು ಬಂದ್ಬಿಟ್ಟು ಯೇಸು ಸ್ವಾಮಿ ಹತ್ರ ಬಂದು ಬಟ್ಟೆ ಮುಟ್ಟಿದರು. ಆಗ ಯೇಸು ಸ್ವಾಮಿ, ನನ್ನಿಂದ ಶಕ್ತಿ ಹೊರಟು. ಯಾರು ಸ್ವಾಮಿ ನಾವೆಲ್ಲ ಇದ್ದೀವಿ ಅಂತಂದ್ರೆ, ನೀವೆಲ್ಲ ನಂಬಿಕೆಯಿಂದ ಮುಟ್ಟಿದ್ದೀರಿ, ನಿಮ್ಗೇನು ಆಗಲ್ಲ. ಆದ್ರೆ ಒಬ್ಬಳು ಮಾತ್ರ ನಂಬಿಕೆಯಿಂದ ಮುಟ್ಟಿದ್ದಾಳೆ. ಅವಳು ಯಾರು ಅಂತಂದ್ರೆ ಆ ಹೆಣ್ಣುಮಗಳು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ ಸಮಾಧಾನ ಮಗು, ನಿನ್ನ ನಂಬಿಕೆ ನಿನ್ನ ಕಾಯಿಲೆ ವಾಸಿಯಾಗಿದೆ. ನಿನ್ನ ನಂಬಿಕೆ ನಿನ್ನ ತಮ್ಮನನ್ನು ಬದುಕಿಸುತ್ತೆ. ನಿನ್ನ ನಂಬಿಕೆ ನಿನ್ನ ಕುಷ್ಠರೋಗ ವಾಸಿಯಾಗುತ್ತೆ. ನಿನ್ನ ನಂಬಿಕೆ ನಿನ್ನ ಮಗಳು ಯಾಯಿರನ ಮಗಳು ಎದ್ದೊಳ್ತಾಳೆ. ನಂಬಿಕೆಯಿಂದಲೇ. ನಂಬಿಕೆಯಿಂದ ನೀವೇನು ಸಾಧನೆ ಮಾಡಕ್ಕಾಗಲ್ಲ. ನಂಬ್ರಿ. ನಂಬರ್ 1. ನಂಬರ್ 2, ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ. ನಂಬರ್ 3, ಲೋಕ ವ್ಯವಹಾರಗಳಲ್ಲಿ ಸಿಕ್ಕಾಕೊಳ್ಳ. ನಂಬರ್ 4, ಒಬ್ಬನ ನಡತೆಯನ್ನು ದೇವರು ಮೆಚ್ಚಿದರೆ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ನಂಬರ್ 5, ನಮ್ಮ ದೇಹ ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ ಯಜ್ಞವಾಗಿ ಅರ್ಪಣೆ ಮಾಡುವುದು ವಿವೇಕಪೂರ್ವಕವಾದ ಆರಾಧನೆ. ಕಣ್ಣು ಮುಚ್ಚೋಣ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರೇ, ನಾನು ನಿನ್ನನ್ನು ಮೆಚ್ಚಿಸ್ತಾ ಇದ್ದೀರಾ ಅಥವಾ ನಿನಗೆ ನಿನ್ನ ಮನಸ್ಸು ಗಾಯ ಮಾಡ್ತಾ ಇದ್ದೀರಾ? ಓ ದೇವರೇ, ನೀನು ನನ್ನನ್ನು ಸೇರಿಸಿಕೊಂಡ ದೇವರು. ನಿನ್ನ ಸೈನ್ಯದಲ್ಲಿ ನಾನು ಸಿಪಾಯಿ, ಆದರೆ ನಿನ್ನನ್ನು ನಾನು ಮೆಚ್ಚಿಸುವ ರೀತಿಯಲ್ಲಿ ಮೆಚ್ಚಿಸ್ತಾ ಇಲ್ಲ. ನಾನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು ದೇವರೇ
ನಿನ್ನನ್ನು ನಾನು ತಿರಸ್ಕಾರ ಮಾಡಿದ್ದೀನಿ, ಒಪ್ಕೊಳ್ತೀನಿ. ಆದಾಮ ಅವರು ಕೂಡ ದೇವರೇ ಅಪನಂಬಿಕೆಯಿಂದ ಶಾಪಗ್ರಸ್ತರಾದರು. ನಾವು ಆ ರೀತಿ ಇರೋದು ಬೇಡ ಸ್ವಾಮಿ. ಕರ್ತನೆ, ಲೋಕ ವ್ಯವಹಾರಗಳಲ್ಲಿ ಸಿಕ್ಕಾಕೊಳ್ಳದೆ ನಿನ್ನನ್ನು ಮೆಚ್ಚಿಸುತ್ತಾ ಕರ್ತನೆ ನಮ್ಮ ದೇಹ ಕರ್ತನೆ ನಿನಗೋಸ್ಕರ ಮೀಸಲಾಗಿರುವಂತೆ ಸಹಾಯ ಮಾಡು. ಅಂದು ಕರ್ತನಾದ ದೇವರೇ ಹೇಬೇಲನು ನಿನ್ನನ್ನು ಮೆಚ್ಚಿಸಿದನು. ಕರ್ತನಾದ ದೇವರೇ ಅವರು ಕರ್ತನೆ ಹನೋಕನು ಮೆಚ್ಚಿಸಿದನು. ಕರ್ತನೆ ಮೋಶೆಯ ಆ ಕರ್ತನೆ ಅಬ್ರಹಾಮನು, ಕರ್ತನೆ ದಾವೀದನು, ಇವರೆಲ್ಲರೂ ಕೂಡ ನಿನ್ನ ಮೆಚ್ಚುಗೆಗೆ ಪಾತ್ರರಾದರು. ಅಪೊಸ್ತಲನಾದ ಪೌಲನು ಕೂಡ ನನಗಿರೋದೆಲ್ಲ ಕೂಡ ನನಗೆ ಕಸ ಅಂತ ತಿಳ್ಕೊಂಡು ದೇವರನ್ನು ಮೆಚ್ಚಿಸುವುದೇ, ಆತನನ್ನು ಸೇರುವುದೇ ನನ್ನ ಪರಮ ಗುರಿ ಅಂತ ಹೇಳಿದ್ರು. ಇವತ್ತು ಆ ಗುರಿ ನಮ್ಮದು ಆಗಿರಲಿ ಸ್ವಾಮಿ. ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸು. ಇದುವರೆಗೂ ಮಾಡಿದ ತಪ್ಪುಗಳನ್ನು ಕ್ಷಮಿಸು. ಇನ್ನು ಮುಂದೆ ನಾವು ಬಹಳ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ನಿನಗೆ ಮೊದಲ ಸ್ಥಾನ ಕೊಡ್ತೇವೆ. ನಿನಗಿಂತ ಯಾವುದೂ ಇಲ್ಲ ಸ್ವಾಮಿ. ನಮ್ಮ ಲೋಕದಲ್ಲಿ ಲೋಕ ವ್ಯವಹಾರಗಳಲ್ಲಿ ನಾವು ಸಿಕ್ಕಾಕೊಳ್ಳದೆ ದೇವರೇ ನಿನ್ನ ಆರಾಧನೆಗೆ ಮೊದಲನೇದಾಗಿ ಬರುವಂಥದ್ದು, ನಿನ್ನನ್ನು ಗೌರವಿಸುವಂಥದ್ದು, ನಿನ್ನನ್ನು ಸನ್ಮಾನಿಸುವಂಥದ್ದು, ನಿನ್ನನ್ನು ಸೇವಿಸುವಂಥದ್ದು, ಅದೇ ನಮ್ಮ ಉಸಿರಾಗಿರಲಿ. ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ.